ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ. ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿಪಿಂಛಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ. ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ರುಕ್ಮಿಣೀ ಕೇಳಿಸಂಯುಕ್ತಂ ಪೀತಾಂಬರಸುಶೋಭಿತಂ ಕೃಷ್ಣಂ ವಂದೇ ಜಗದ್ಗುರುಂ. ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಚಕ್ರಧರಂ ವಂದ್ಯಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ಸತ್. ನಮಸ್ಕಾರ ಎಲ್ರಿಗೂ. ಹೋದ ಶುಕ್ರವಾರ ನಾವು ಸೇರಿದ್ವಿ, ಶನಿವಾರ ನನಗೆ ಬರಲಿಕ್ಕಾಗಲಿಲ್ಲ. ಕೇಳ್ತಾ ಇಲ್ವಾ? ಕೇಳ್ತಾ ಇದೆಯಾ? 16ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಹೇಳ್ಕೊಳ್ತಾ ಇದ್ವಿ, ನಾಸತೋ ವಿದ್ಯತೆ ಭಾವಃ ನ ಅಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಃ ಅಂತಃ ತು ಅನಯೋಃ ತತ್ವದರ್ಶಿಭಿಃ. ತತ್ವದರ್ಶಿಗಳು ಅವೆರಡರ ವ್ಯತ್ಯಾಸವನ್ನು ತಿಳ್ಕೊಂಡಿರ್ತಾರೆ. ಇಲ್ಲಿ 2 ಪದ, ಸತ್ ಮತ್ತು ಅಸತ್ ಅಂತ ಹೇಳಿ. ಸತ್ ಅಂತ ಹೇಳಿದ್ರೆ 3 ರೀತಿಯ ಅರ್ಥ ಹೇಳ್ತಾರೆ ಅದಕ್ಕೆ. ಇಲ್ಲಿ ನಮಗೆ ಪ್ರಕೃತ ಇರುವಂತಹ ಅರ್ಥ ಬೀಯಿಂಗ್ ಅಂತ ಹೇಳಿ, ಯಾವಾಗಲೂ ಇರುವುದು. ನ ಅಭಾವೋ ವಿದ್ಯತೆ ಸತಃ, ಯಾವಾಗಲೂ ಇರುವುದಕ್ಕೆ ವಿನಾಶವಿಲ್ಲ. ಅಸತ್ ಅಂತ ಹೇಳಿದ್ರೆ ಆ ಯಾವುದು ಇದೆಯೋ ಅದರ ಛಾಯಾರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುವುದು. ಅದು ನ ಅಸತೋ ವಿದ್ಯತೆ ಭಾವ, ಅದಕ್ಕೆ ಇರುವಿಕೆ ಎಂಬುದು ಇಲ್ಲ. ಅದರಿಂದ ಇಲ್ಲಿ ವಾಸ್ತವ ಅವಾಸ್ತವ ಈ 2 ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದನ್ನು ತಿಳ್ಕೊಂಡವರು ತತ್ವದರ್ಶಿಗಳು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ವಿಚಾರವನ್ನು ತಗೊಂಡ್ರೆ ಅದರ ಮೇಲ್ಪದರವನ್ನು ಮಾತ್ರ ಮುಟ್ಟುತ್ತೀವಿ. ಒಳಗಡೆಗೆ ಹೋಗಿ ನೋಡುವಷ್ಟು ವ್ಯವಧಾನವೂ ನಮಗಿರೋದಿಲ್ಲ, ಅದು ಬೇಕಾಗುವುದೂ ಇಲ್ಲ. ಹೊರಗಡೆಯಿಂದ ನೋಡಲಿಕ್ಕೆ ಮನುಷ್ಯನ ದೇಹ ಆಕಾರ ರೂಪ ಚೆನ್ನಾಗಿದೆ, ಆದರೆ ಅದೇ ದೇಹದ ಎಕ್ಸ್ರೇ ಚಿತ್ರವನ್ನು ತೆಗೆದು ನೋಡಿದ್ರೆ ಏನು ಕಾಣುತ್ತೆ? ನಮಗೆ ಎಕ್ಸ್ರೇ ಬರೀ ಎಲುಬು ಗೂಡು ಕಾಣುತ್ತೆ. ಆ ರೀತಿಯಲ್ಲಿ ನೋಡುವಾಗ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಆ ತತ್ವವನ್ನು ಕಂಡುಹಿಡಲಿಕ್ಕೆ ಆಗ್ತದೆ. ಆದರೆ ನಮ್ಮ ಕಣ್ಣಿನ ಮುಂದೆ ಒಂದು ಮಾಯಾ ಪರದೆ ಬಿದ್ದಿದೆ, ಅದೇ ಪ್ರಕೃತಿ. ಆ ಪ್ರಕೃತಿಯೇ ಕಾರಣವಾಗಿ ನಾವು ಈ ಪ್ರಪಂಚಕ್ಕೆ ಬಂದಿದ್ದೇವೆ. ಅದನ್ನೇ ಮಾಯೆ ಅಂತ ಹೇಳುವುದು. ಆದ್ದರಿಂದ ನಮಗೆ ಆ ಮಾಯಾ ಪರದೆ ಇರುವುದರಿಂದ ನಮಗೆ ಅಷ್ಟು ಆಳವಾಗಿ ನೋಡುವಂತಹ ವ್ಯವಧಾನವಾಗಲಿ ಮನೋಭಾವವಾಗಲಿ ಬರುವುದಿಲ್ಲ. ತತ್ವದರ್ಶಿಗಳಿಗೆ ಬರ್ತದೆ. ಕಣ್ಣಿನ ಮುಂದೆ ಪರದೆ ಇರುವಾಗ ಏನೂ ಗೊತ್ತಾಗುವುದಿಲ್ಲ. ನಾವು ನಮ್ಮ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಗಾಯತ್ರಿ ಮಂತ್ರದಲ್ಲಿ ಮಾಡ್ತೀವಿ ಅಲ್ವಾ? ಧಿಯೋ ಯೋ ನಃ ಪ್ರಚೋದಯಾತ್. ಎಲ್ಲ ಅಷ್ಟೇನೆಯ. ಆ ಧೀ ಅಂತ ಹೇಳುವ ಆ ಮನೋಭಾವ ಇದೆಯಲ್ಲ, ಅದು ನಮ್ಮನ್ನು ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಚೋದನೆಯನ್ನು ಮಾಡಬೇಕು. ಗಾಯತ್ರಿ ಮಂತ್ರದ
ಒಂದು ಧ್ಯಾನ ಶ್ಲೋಕ ನೀವೆಲ್ಲ ಕೇಳಿರ್ತೀರಿ. ಮುಕ್ತಾ ವಿದ್ರುಮ ಹೇಮ ನೀಲ ಧವಳ ಛಾಯೈಹಿ ಮುಖೈಹಿ ಅಂಥೇಳಿ. ಮುತ್ತು ಹವಳ ಬಂಗಾರ ನೀಲಮಣಿ ಸ್ಫಟಿಕ ಛಾಯೆ ಯಾಕೆ, ಕಣ್ಣ ನಡುವೆ ಒಳಗಣ್ಣ ತೆರೆಯುವ ದಿವ್ಯ ಮಾಯೆ ಯಾಕೆ. ದ ರಾ ಬೇಂದ್ರೆಯವರು ಆ ತಾಯಿಯನ್ನು ಗಾಯತ್ರಿ ಸೂಕ್ತ ಅಂತ ಹೇಳಿ ಬಹಳ ಸುಂದರವಾಗಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕಣ್ಣ ನಡುವೆ ಒಳಗಣ್ಣ ತೆರೆಯುವ ದಿವ್ಯ ಮಾಯೆ ಯಾಕೆ, ಬೆಳೆವ ಚಂದ್ರ ಕಳೆ ಮುಕುಟದವಳೆ ತನದ ಬಣ್ಣದಾಕೆ, ವರದ ಅಭಯ ಕರವಿರುವ ತಾಯೇ ನಾ ಬೇರೆ ಕರೆಯಬೇಕೆ, ನೀನಿಲ್ಲಿ ನಿಲ್ಲು ಬಂದು ಈ ಮಂದಿರವು ನಿಂದೇ ಎಂದು ಅಂತ ಹೇಳಿ ಬಹಳ ಸುಂದರವಾದಂತಹ ಒಂದು ಶಬ್ದಗಳ ಜಾಲದಲ್ಲಿ ಅದನ್ನು ನಮ್ಮ ಮನಸ್ಸಿಗೆ ತಟ್ಟುವಂತೆ ಭಕ್ತಿಯ ಭಾವ ಬರುವಂತೆ ಹೇಳಿದ್ದಾರೆ. ಜಡದ ಪ್ರಾಣಗತಿ ಜಡಿದು ಮಿಡಿದು ಸ್ವರ ಮೇಳ ಕೋದಿದಾಕೆ ಆಕೆ ಗಾಯತ್ರಿ ದೇವಿ. ಕೋಟಿ ಚಿಕ್ಕೆ ಪುಟವಿರುವ ಬಯಲ ಹೊತ್ತಿಗೆಯ ನೋದಿದಾಕೆ. ಕೋಟಿ ಚಿಕ್ಕೆ ಪುಟವಿರುವ ಬಯಲ ಹೊತ್ತಿಗೆ ಯಾವುದು? ಹೊತ್ತಿಗೆ ಇದ್ದರೆ ಗ್ರಂಥ, ಬಯಲ ಹೊತ್ತಿಗೆ ಆಕಾಶ. ನಾವೀಗ ಅಧ್ಯಯನ ಮಾಡ್ತಾ ಇರೋದು ಅದನ್ನೇ ಅಲ್ವೇ. ಕೋಟಿ ಚಿಕ್ಕೆ ಪುಟವಿರುವ ಬಯಲ ಹೊತ್ತಿಗೆಯ ನೋದಿದಾಕೆ, ಪಿಂಡಗಳನ್ನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ, ತನ್ನ ತಾಳಗತಿಯಲ್ಲಿ ಈ ವಿಶ್ವಗಳ ಗೀತೆಯನ್ನು ಕೋದಿದಾಕೆ. ಅದೇ ಮಾಯೆ, ಆ ಪ್ರಕೃತಿ. ಆ ಪ್ರಕೃತಿಯಲ್ಲಿ ನಮ್ಮ ಪ್ರಾರ್ಥನೆ, ಅಂತಹ ಪ್ರಾರ್ಥನೆ ಮಾಡಿ ಅದರಲ್ಲಿ ಸಫಲರಾದವರಿಗೆ ತತ್ವದರ್ಶಿಗಳು ಅಂತ ಹೇಳ್ತಾರೆ. ಅದಿಲ್ಲದೆ ಹೋದರೆ ಸತ್ತು ಮತ್ತು ಅಸತ್ತು ಇವೆರಡರ ನಡುವೆ ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಶರೀರವೇ ನಾವು ಅನ್ನುವಂತಹ ಭ್ರಮೆಯಲ್ಲಿ ಇರ್ತೀವಿ. ಈ ಶ್ಲೋಕ ಬಹಳ ವಿಶೇಷವಾದ ಶ್ಲೋಕ ಅಂತ ಹೇಳಿ ಇದನ್ನು ತುಂಬ ವಿಶೇಷವಾಗಿ ಎಲ್ಲ ಕಡೆಯೂ ಹೇಳ್ತಾರೆ. ಅಸತ್ತು ಮತ್ತು ಸತ್ತು ಇವೆರಡರ ಸಂಪೂರ್ಣವಾದಂತಹ ವಿವರ ನಮ್ಮ ಮನಸ್ಸಿಗೆ ಬಂದಿರಬೇಕು. ಅಸತ್ತಂತ ಹೇಳುವುದು ದೇಹ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ಬಾಗಿಲಿಂದ ಬರುತ್ತೆ, ಆ ಬಾಗಿಲಿಂದ ಹೋಗುತ್ತೆ. ಆದರೆ ಅವೆರಡರ ನಡುವೆ ಒಂದೇ ರೀತಿಯಲ್ಲಿ ಇರುವುದು ಯಾವುದು? ಸತ್ತು. ಅದು ಆತ್ಮ. ಇದನ್ನೇ ನಿನ್ನಾತ್ಮ ಜಗದಾತ್ಮಕಂತು ಸಂಬಂಧವಿವು ವನ್ಹಿ ಸ್ಫುಲಿಂಗಗಳು ಕಾಣು ಅಂತ ಡಿ ವಿ ಜಿಯವರು ಹಾಡ್ತಾರೆ ಅಲ್ವಾ. ಅವರು ಹಾಗೆ ಹಾಡಿರುವುದಕ್ಕೆ ಮೂಲ ಮುಂಡಕೋಪನಿಷತ್ತಿನ ಒಂದು ಮಂತ್ರ. ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸರೂಪಾ ತಥಾ ಅಕ್ಷರಾತ್ ವಿವಿಧಾ ಸೌಮ್ಯಭಾವಾ ಪ್ರಜಾಯಂತೆ ತತ್ರ ಚೈವಾಪಿ ಯಂತಿ. ಯಾವ ರೀತಿಯಲ್ಲಿ ಉರಿತಾ ಇರುವಂತಹ ಬೆಂಕಿಯ ಜ್ವಾಲೆಯಿಂದ ನಿರಂತರವಾಗಿ ಸಾವಿರಾರು ಕಿಡಿಗಳು ಹೊರಟು ಅಲ್ಲಲ್ಲೇ ನಂದಿ ಹೋಗಿಬಿಡ್ತದಲ್ಲ, ಆ ರೀತಿಯಲ್ಲಿ ತಥಾ ಅಕ್ಷರಾತ್ ವಿವಿಧಾ ಸೌಮ್ಯಭಾವ, ಆ ಮಹಾನ್ ಆತ್ಮ ಉರಿತಾ ಇರುವಂತಹ ಜ್ವಾಲೆಯಂತೆ ಅದರಿಂದ ಜೀವಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಿಗಳು ಹೊರಟು ಬರುತ್ತವೆ. ಪ್ರಜಾಯಂತೆ ಚ ಅಪಿಯಂತಿ ಚ, ಹುಟ್ಟುತ್ತವೆ ಮತ್ತು ಅಲ್ಲೇ ಇಲ್ಲವಾಗ್ತದೆ. ಪಿ ಬಿ ಶೆಲ್ಲಿ ಎನ್ನುವಂತಹ ಒಬ್ಬ ಕವಿ, ಬಹಳ ವಿಶೇಷವಾದ ಕವಿ. ಅವನು ಹೇಳ್ತಾನೆ ಇದನ್ನು. ಈ ಚಿಂತನೆ ಪಿ ಬಿ ಶೆಲ್ಲಿ ಹೇಳಿದ್ರಿಂದ ದೊಡ್ಡದಾಗಬಾರ್ದು, ನಮಗೆ ಮುಂಡಕೋಪನಿಷತ್ತು ಹೇಳಿದ್ರಿಂದ ದೊಡ್ಡದಾಗಬೇಕು. ಆದರೆ ಖಭೌತ ವಿಜ್ಞಾನದಲ್ಲಿ ಮತ್ತು ವಿಜ್ಞಾನದಲ್ಲಿ, ನವೀನ ವಿಜ್ಞಾನದಲ್ಲಿ ತುಂಬ ಮುಂದಕ್ಕೆ ಹೋಗಿರುವಂತಹ ರಾಷ್ಟ್ರಗಳು ಕೂಡ, ಅಲ್ಲಿಯ ವಿದ್ವಾಂಸರು ಕೂಡ ಇದನ್ನು ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡಿದ್ದಾರೆ ಅನ್ನುವುದನ್ನು ಹೇಳ್ತಾ ಡಿ ವಿ ಜಿಯವರೇ ಇದನ್ನು ಕೋಟ್ ಮಾಡಿದ್ದಾರೆ. ಡಸ್ಟ್ ಟು ಡಸ್ಟ್ ದ ಪ್ಯೂರ್ ಸ್ಪಿರಿಟ್ ಶೆಲ್ ಫ್ಲೋ. ಮಣ್ಣಿಂದ ಮಣ್ಣಿಗೆ ದ ಪ್ಯೂರ್ ಸ್ಪಿರಿಟ್ ಶೆಲ್ ಫ್ಲೋ ಬ್ಯಾಕ್ ಟು ದಿ ಬರ್ನಿಂಗ್ ಫೌಂಟನ್ ವೆನ್ಸ್ ಇಟ್ ಕೇಮ್. ಪಾವಕಾದ್ ವಿಸ್ಫುಲಿಂಗಾಃ ಬ್ಯಾಕ್ ಟು ದಿ ಬರ್ನಿಂಗ್ ಫೌಂಟನ್ ವೆನ್ಸ್ ಇಟ್ ಕೇಮ್. ಎ ಪೋರ್ಷನ್ ಆಫ್ ದಿ ಎಟರ್ನಲ್ ವಿಚ್ ಮಸ್ಟ್ ಗ್ಲೋ. ಆ ಗ್ಲೋ ಅನ್ನುವ ಪದ ನಮ್ಮೆಲ್ಲರಿಗೂ ಅಪ್ಲೈ ಆಗ್ತದೆ. ನಾವೆಲ್ಲರೂ ಕೂಡ ಆ ಮಹಾನ್ ಜ್ವಾಲೆಯ ಒಂದು ಸಣ್ಣ ಸಣ್ಣ ಕಿಡಿಗಳಂತೆ ಗ್ಲೋ ಅನ್ನುವ ಆ ಭಾವವನ್ನು ಇಟ್ಟುಕೊಂಡು ಕೂತಿದ್ದೇವೆ. ಎ ಪೋರ್ಷನ್ ಆಫ್ ದಿ ಎಟರ್ನಲ್ ವಿಚ್ ಮಸ್ಟ್ ಗ್ಲೋ
ಥ್ರೂ ಟೈಮ್ ಆ್ಯಂಡ್ ಚೇಂಜ್ ಅನ್ಕ್ವೆಂಚಬಲಿ ದ ಸೇಮ್. ಆ ರೀತಿಯಲ್ಲಿ ಇದು ನಮಗೆ ನಿನ್ನಾತ್ಮ ಜಗದಾತ್ಮಕಂತು ಸಂಬಂಧವಿವು. ಆ ಸಂಬಂಧವನ್ನು ತಿಳಿದುಕೊಳ್ಳುವುದೇ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಬದಲಾವಣೆ. ಮೊನ್ನೆ ಮಾತನಾಡುವಾಗ ನಾವು ಪ್ರೊಫೆಸರ್ ಕ್ಯಾಪ್ರಾ ಅವರ ಒಂದು ಕೊಟೇಶನನ್ನು ಅವರು ಛಾಂದೋಗ್ಯ ಉಪನಿಷತ್ತಿನ ಒಂದು ಮಂತ್ರವನ್ನು ಹೇಳಿದ್ದನ್ನು ತಿಳ್ಕೊಂಡ್ವಿ. ಪ್ರಾಣೋ ವೈ ಬ್ರಹ್ಮ ಖಂ ಬ್ರಹ್ಮ ಕಂ ಬ್ರಹ್ಮ. ಖಂ ಬ್ರಹ್ಮ ಅನ್ನೋದನ್ನು ನಾವು ಅವತ್ತು ಚಿಂತನೆ ಮಾಡಿದ್ವಿ. ಖಂ ಅಂತ ಹೇಳಿದ್ರೆ ಆಕಾಶ, ಆಕಾಶವೇ ಬ್ರಹ್ಮ. ಆಕಾಶ ಅಂತ ಹೇಳೋದು ಏನನ್ನು ಸೂಚಿಸುತ್ತೆ? ಅದ್ವಯತೆಯನ್ನು ಸೂಚಿಸುತ್ತೆ, ಅಖಂಡತೆಯನ್ನು ಸೂಚಿಸುತ್ತೆ, ವಿಶಾಲತೆಯನ್ನು ಸೂಚಿಸುತ್ತೆ, ವಿಕಸನವನ್ನು ಸೂಚಿಸುತ್ತೆ. ಬ್ರಹ್ಮ ಅಂತ ಹೇಳುವುದು ನಾಭಾವೋ ವಿದ್ಯತೆ ಸತಃ. ಆ ಸತ್ ಅನ್ನುವುದು ಆ ಥರದ್ದು, ಆಕಾಶದಂತೆ. ಖಂ ಬ್ರಹ್ಮ. ಇನ್ನೊಂದು ಕಾಖ. ಖಂ ಬ್ರಹ್ಮ ಅಂದರೆ ಆಕಾಶ. ಕಂ ಬ್ರಹ್ಮ ಅಂತ ಇನ್ನೊಂದು ಪದನೂ ಹೇಳಿದ್ದೇನೆ ಅವತ್ತು. ಕಂ ಬ್ರಹ್ಮ ಅಂತ ಹೇಳಿದ್ರೆ ಸಣ್ಣ ಕ. ಕಂ ಅಂತ ಹೇಳಿದ್ರೆ ಸುಖ ಸ್ವರೂಪವಾದದ್ದು, ಆನಂದ ಸ್ವರೂಪವಾದದ್ದು, ಅದು ಬ್ರಹ್ಮ. ಈ ಮಾತನ್ನು ನಮ್ಮ ಉಪನಿಷತ್ತುಗಳು, ಶಾಸ್ತ್ರಗಳು ಎಲ್ಲ ಮತ್ತೆ ಮತ್ತೆ ಹೇಳ್ತವೆ. ಇದಕ್ಕೆ ವೇದವೇ ಮೂಲ. ಆದಿತ್ಯ ಮಂಡಲವನ್ನು ನಾವು ಸಂಕೇತವಾಗಿ ಇಟ್ಟುಕೊಂಡು ಗಾಯತ್ರಿ ಮಂತ್ರವನ್ನು ಧೀಶಕ್ತಿಯನ್ನು ಪ್ರಚೋದಿಸು ಅಂತ ಹೇಳಿ ಕೇಳ್ಕೊಳ್ತೀವಿ. ಆ ಆದಿತ್ಯ ಮಂಡಲವನ್ನೇ ತತ್ ಅನ್ನುವಂತಹ ಪದದಿಂದ ನಾವು ಅಲ್ಲಿ ಕರಿತೇವೆ ಅಲ್ವಾ? ತತ್ ಸವಿತುಹು ವರೇಣ್ಯಂ ಅಂತ ಹೇಳಿ. ಆ ತತ್ ಅನ್ನುವುದೇ ತತ್, ಅದು ಅದರ ತಸ್ಯ ಭಾವ ತತ್ವಂ ಅಂತ ಹೇಳಿ. ಅದು ಅದಾಗಿಯೇ ಇರುವುದನ್ನು ಯಾರು ತಿಳ್ಕೊಳ್ತಾರೋ ಅವರು ತತ್ವದರ್ಶಿಗಳು. ಆದ್ದರಿಂದ ಆ ತತ್ ಅನ್ನುವ ಸೂಚನೆಯಲ್ಲಿ ನಾವು ಯಾವುದನ್ನು ಪ್ರಾರ್ಥನೆ ಮಾಡ್ತೀವೋ ಆದಿತ್ಯ ಮಂಡಲವನ್ನು, ಅದನ್ನು ಕುರಿತು ಒಂದು ಉಪನಿಷತ್ತು ಹೇಳ್ತದೆ. ಆದಿತ್ಯೋ ವೈ ತೇಜ ಬಲಂ ಯಶಃ ಚಕ್ಷು ಶ್ರೋತ್ರಂ ಆತ್ಮ ಮನೋ ಮನ್ಯು ಮನು ಮೃತ್ಯು ಸತ್ಯೋ ವಾಯು ಆಕಾಶ ಜೀವ ಲೋಕಪಾಲ ಕಃ ಕಿಂ ಕಂ. ಅವೆಲ್ಲವೂ ಇಷ್ಟೊತ್ತವರೆಗೆ ನಾನು ಬೇರೆ ಬೇರೆ ಹೇಳಿದ್ನಲ್ಲ, ಅವೆಲ್ಲವೂ ಈ ಮೂರು ಗುಣಗಳನ್ನು ಇಟ್ಟುಕೊಂಡಿರುವು. ಕಃ ಕಿಂ ಕಂ ತತ್ ಸತ್ಯಂ ಅನ್ನಂ ಅಮೃತಃ ದೇವಃ ವಿಶ್ವಃ ಕತಮಃ ಸ್ವಯಂಭುಃ. ಕತಮಃ ಅಂತ ಹೇಳಿದ್ರೆ ತಮಃ, ತರ ತಮ. ಕಃ ಕಿಂ ಕಂ. ಕಂ ಅಂದರೆ ಸುಖ ಅಂತ ಹೇಳಿದೆ ನಾನು. ಕತಮಃ ಅತ್ಯಂತ ಶ್ರೇಷ್ಠವಾದ ತರತಮ ಭಾವದಲ್ಲಿ ತಮ ಉತ್ತಮೋತ್ತಮವಾದ ಆನಂದವನ್ನು ಕೊಡುವಂತಹದ್ದು. ಕತಮಃ ಸ್ವಯಂಭುಃ ಬ್ರಹ್ಮ ಏತತ್ ಪುರುಷಃ. ಅದೇ ಪುರುಷ, ಆ ಪುರುಷನೇ ನಾವು. ಇದು ಉಪನಿಷತ್ತು ಹೇಳುವ ಮಾತು. ಇದು ವೇದದ ಆಧಾರದಲ್ಲಿ ಬಂದಿರುವಂತಹದ್ದು ಉಪನಿಷತ್ತು. ಆದ್ದರಿಂದ ಗೀತೆಯ ಅರ್ಥವನ್ನು ಮಾಡುವಾಗ ಆ ಮಂತ್ರಗಳನ್ನು ಸ್ವಲ್ಪ ಸ್ವಲ್ಪ ನಾವಿಲ್ಲಿಗೆ ಸೇರಿಸಿಕೊಂಡಾಗ ನಮ್ಮ ಮನಸ್ಸಿಗೆ ಓಹೋ ಹೌದು ಇದು ಹೌದು ಇದು ಹೌದು ಅಂತ ಅನಿಸುತ್ತೆ. ಪಾಶ್ಚಾತ್ಯ ವಿಜ್ಞಾನಿಗಳು ಅಥವಾ ಪಾಶ್ಚಾತ್ಯ ವಿದ್ವಾಂಸರು ಹೇಳಿರುವ ಮಾತನ್ನು ಸುಮ್ಮನೆ ಇಟ್ಕೊಳ್ಬಹುದು ಅಷ್ಟೇನೆಯ, ಉಪ್ಪಿನಕಾಯಿ ನೆಂಚಿಕೊಳ್ಳುವ ಹಾಗೆ ಅಷ್ಟೇನೆಯ. ಆದರೆ ನಮಗೆ ಆಧಾರವಾಗಿ ಇರುವುದು ನಮ್ಮ ಉಪನಿಷತ್ತುಗಳು ಏನು ಹೇಳಿದೆ, ನಮ್ಮ ಮಂತ್ರಗಳು ಏನು ಹೇಳಿವೆ, ನಮ್ಮ ಶಾಸ್ತ್ರಗಳು ಏನು ಹೇಳಿದೆ, ಇದೇ ಮುಖ್ಯ. ಆದ್ದರಿಂದ ಈ ಬದಲಾವಣೆ ಇದೆಯಲ್ಲ, ಆನಂದಮಯ ಸ್ವರೂಪನಾದಂತಹ ಆತ್ಮಕ್ಕೆ ಬದಲಾವಣೆ ಇಲ್ಲ. ಬದಲಾವಣೆ ಯಾವುದಕ್ಕೆ? ಶರೀರಕ್ಕೆ. ಆದ್ದರಿಂದಲೇ ಅವರು ಹೇಳ್ತಾರೆ, ಈ ಬದಲಾವಣೆ ಎನ್ನುವುದು ಆ ಬದಲಾವಣೆ ಇಲ್ಲದ ಅನಂತ ವಾಸ್ತವತೆಯ ಒಂದು ಸ್ಪಂದನ ಅಷ್ಟೇನೆಯ. ಅಲೆ ಸಮುದ್ರದ ನೀರಿನ ಸ್ಪಂದನವಾಗಿರುವಂತೆ. ಸಮುದ್ರದ ಎದುರುಗಡೆ ನಾವು ಹೋಗಿ ನಿಂತುಕೊಂಡ್ರೆ ನಾವು ಕಣ್ಣು ಹರಿಸಿದಷ್ಟೂ ಅದು ಸಮುದ್ರ ಹರಡಿರುತ್ತೆ. ಆ ಎಲ್ಲಿವರೆಗೆ ಕಣ್ಣು ಹೋಗ್ಬೋದು ಅಲ್ಲಿಂದ ಅಲೆ ಎದ್ದು 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 ಬರ್ತದೆ. ಬಂದು ನಮ್ಮ ಕಾಲುಬುಡಕ್ಕೆ ಬಂದು ನಾವು ಮರಳಿನಲ್ಲಿ ನಿಂತಿದ್ದರೆ ತೊಳ್ಕೊಂಡು ನಮ್ಮನ್ನು ಸ್ವಲ್ಪ ಕೆಳಗಡೆ ಇಳಿಸಿಬಿಟ್ಟು ಅದು ಮುಂದಕ್ಕೆ ಹೋಗ್ತದೆ. ಆ ರೀತಿಯಲ್ಲಿ ಅದು ಒಂದು ಸ್ಪಂದನ. ಸಮುದ್ರವೇ ಅಲೆಯೇ ಹೊರತು ಅಲೆ ಸಮುದ್ರವಲ್ಲ. ಆಚಾರ್ಯರು ವಿಷ್ಣು ಷಟ್ಕ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ ಶಂಕರರು. ಅದರಲ್ಲಿ ಅವರು ಹೇಳ್ತಾರೆ, ಕೇಳಿರ್ಬೋದು ನೀವು,
ಅವಿನಯಂ ಅಪನಯ ವಿಷ್ಣೋ ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಅಂತ ಹೇಳಿ ಅವರು 6 ಸ್ಟ್ಯಾಂಜಗಳನ್ನು ಹೇಳ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, ಸಮುದ್ರೋ ಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ. ಸಮುದ್ರೋ ಹಿ ತರಂಗ, ಸಮುದ್ರವೇ ತರಂಗವಾಗಿ ಬರ್ತಾ ಇದೆ ಅಲೆಯಾಗಿ, ಆದರೆ ಅಲೆ ಸಮುದ್ರವಲ್ಲ. ಆದರೆ ಸಮುದ್ರದಿಂದ ಹೊರಟು ಬಂದಂತಹ ಅಲೆಯನ್ನು ಮುಟ್ಟಿದಾಗ ಆ ಸಮುದ್ರದ ನೀರನ್ನು ಮುಟ್ಟಿದ ಅನುಭವ ನಮಗೆ ಬರ್ತದೆ. ಆದರೆ ಸಮುದ್ರ ಏನೆಲ್ಲವನ್ನೂ ಮಾಡಬಹುದೋ ಅಷ್ಟೆಲ್ಲವನ್ನೂ ಮಾಡಲಿಕ್ಕೆ ಅಲೆಯಿಂದ ಸಾಧ್ಯವಾಗುವುದಿಲ್ಲ. ಅದರಿಂದ ನಾವು ಆ ಮಹಾನ್ ಆತ್ಮದಿಂದ, ನಿನ್ನಾತ್ಮ ಜಗದಾತ್ಮ ಅಂತ ಹೇಳಿದ್ರಲ್ಲ, ಆ ಜಗತ್ತಿನ ಮಹಾನ್ ಆತ್ಮ, ಅದರಿಂದ ಹೊರಟು ಬಂದಿದ್ದೇವೆ. ಎಷ್ಟು ಸಾಧ್ಯವೋ, ವಿಚ್ ಮಸ್ಟ್ ಗ್ಲೋ ಎಟರ್ನಲಿ, ಆ ತರಹ. ಆದ್ದರಿಂದ ಸಮುದ್ರೋ ಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ ಹೇಳಿ ಆಚಾರ್ಯರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅಲೆ ಸಮುದ್ರದ ನೀರಿನ ಸ್ಪಂದನವಾಗಿರುವಂತೆ ಅಲೆಗೆ ಸಮುದ್ರಕ್ಕಿಂತ ಭಿನ್ನವಾದ ಅಸ್ತಿತ್ವವಿಲ್ಲ. ದೇಹಕ್ಕೆ ಆತ್ಮನನ್ನು ಬಿಟ್ಟು ಬೇರೆ ಅಸ್ತಿತ್ವ ಇಲ್ಲ. ಆತ್ಮ ಇದ್ದರೆ ಮಾತ್ರವೇ ದೇಹ. ಅದು ಅನವರತ ಪ್ರತ್ಯಕ್ಷವಾಗ್ತಾ ಇರ್ತದೆ, ಹಾಗೆಯೇ ಅಂತರ್ಧಾನ ಆಗ್ತಾ ಇರ್ತದೆ. ಮುಂಡಕೋಪನಿಷತ್ತು ಈಗ ಹೇಳ್ದಂಗೆ ಪ್ರಜಾಯಂತೆ ತತ್ರ ಚೈವಾಪಿ ಯಂತಿ ಚ. ಪ್ರಜಾಯಂತೆ ಹುಟ್ಟುತ್ತದೆ, ಅಪಿಯಂತಿ ಚ, ಹಾಗೆ ಅಂತರ್ಧಾನವೂ ಆಗ್ತದೆ. ಹಿಂದಿರುವ ಅನಂತ ವಾಸ್ತವತೆಯ ಅಲೆ ಇದು ಎಂಬುದಾಗಿ ಇಂದಿನ ಭೌತಶಾಸ್ತ್ರದಲ್ಲೂ ಇದೇ ಭಾಷೆಯನ್ನೇ ಇಟ್ಟುಕೊಂಡು ಇದನ್ನು ಬಣ್ಣಿಸುತ್ತಾ ಹೋಗುತ್ತಾರೆ ಅಂತ ಹೇಳಿ ಕ್ಯಾಪ್ರಾ ಈ ಮಾತನ್ನು ಹೇಳ್ತಾನೆ ತನ್ನ ಟಾವೋ ಆಫ್ ಫಿಸಿಕ್ಸ್ನಲ್ಲಿ. ಇಡೀ ವಿಶ್ವವೇ ಒಂದು ಅಲೆಯ ರೂಪ, ಅನಂತ ಹಿನ್ನೆಲೆಯ ವಾಸ್ತವದ ಅಲೆ ಅದು. ಈ ವಿಶ್ವವಿಜ್ಞಾನದ ಪರಿಭಾಷೆ ವೇದಾಂತ ಶಾಸ್ತ್ರದಲ್ಲಿ ಕ್ಯಾಪ್ರಾ ಬರುವ ಸಾವಿರಾರು ವರ್ಷಗಳ ಮೊದಲಿನಿಂದಲೂ ಇಲ್ಲಿ ಇದೆ. ಆದರೆ ಅವರು ಹೇಳಿದರು ಅಂತ ನಮಗೆ ದೊಡ್ಡದಾಗ್ತಾ ಇದೆ ಇವತ್ತು. ನಮ್ಮಲ್ಲಿ ಹೇಳಿದರು ಅಂತ ಹೇಳಿ ನಾವೊಂದು ತಲೆ ಮೇಲೆ ಇಟ್ಕೊಳ್ಬೇಕು ಅನ್ನೋದನ್ನು ಮರೆತಿದ್ದೇವೆ. ಇದನ್ನು ನಾನೆಲ್ಲ ಹೇಳ್ತಾ ಇರೋದು, ಸ್ವಾಮೀಜಿಯವರು ಹೇಳಿದ್ದಾರೆ ಆ ತರಹ. ಅದು ನಮ್ಮ ಮನೋಭಾವದಿಂದ ಹೋಗಬೇಕು. ನಮ್ಮಲ್ಲಿ ಇಲ್ಲದೇ ಇರೋದು ಯಾವುದೂ ಇಲ್ಲ, ಎಲ್ಲವುದೂ ಇದೆ. ಆ ರೀತಿಯಲ್ಲಿ ತತ್ವವನ್ನು ನೋಡಿದವರಿಗೆ ಇದರ ವಿಚಾರ ಗೊತ್ತಾಗ್ತದೆ. ನಮ್ಮಲ್ಲಿ ಈ ಮತ ಮತ್ತು ತತ್ವ ಇದೆರಡರ ಒಂದು ವ್ಯತ್ಯಾಸ ಮತ್ತು ಭೇದವೇ ನಮಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಒಂದು ಕಡೆ ಮತಗಳಿದೆ. ಮತ ಅಂತ ಹೇಳಿದ್ರೆ ಏನು? ಮತ ಅಂದರೆ ಏತದಸ್ಮಾಕಂ ಮತಂ, ಅಂದರೆ ಏತದಸ್ಮಾಕಂ ಅಭಿಪ್ರಾಯಂ, ಇದು ನಮ್ಮ ಅಭಿಪ್ರಾಯ. ಮತ ಚಲಾವಣೆ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಅದೇ ಅರ್ಥದಲ್ಲೇ ಇದು ನಮ್ಮ ಅಭಿಪ್ರಾಯ. ಇವರು ಬರಬಹುದು, ಅದು ನಮ್ಮ ಅಭಿಪ್ರಾಯ, ಅವರಿಗೆ ನಮ್ಮ ಮತವನ್ನು ಚಲಾವಣೆ ಮಾಡ್ತೀವಿ. ಆದರೆ ಧರ್ಮದಲ್ಲಿ ಮತ ಅನ್ನುವ ಒಂದು ಪದ ಇದೆ ಅಲ್ವಾ? ಧರ್ಮ ಅಂತ ಹೇಳುವುದು ತತ್ವದ ಬಾಹ್ಯ ರೂಪ. ಆ ತತ್ವ, ಮತ ಮತ್ತು ತತ್ವ ಎರಡೂ ಭಿನ್ನ ಭಿನ್ನ ಅಂತ ಹೇಳ್ತಾರೆ. ಮತ ಅಂತ ಹೇಳಿದಾಗ ನಾನು ಶೈವ, ನಾನು ವೈಷ್ಣವ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನು ಜಾರತುಷ್ಟ್ರ, ನಾನು ಸಿಖ್ಖು, ನಾನು ಬೌದ್ಧ, ನಾನು ಜೈನ, ಯಾವುದು ಬೇಡ, ನಾನು ಚಾರ್ವಾಕ. ಈ ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತಾ 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 ಹೋಗ್ತೀವಿ. ಆದರೆ ಸ್ವಲ್ಪ ಜ್ಞೇಯ ಬುದ್ಧಿಯಿಂದ ಅನ್ವೇಷಣೆ ಮಾಡಿದಂತಹ ಚಿಂತಕರು ಇಷ್ಟೆಲ್ಲ ಮತಗಳು ಬೇಕೇ? ಒಂದು ಧರ್ಮ ಸಾಲದೆ ಒಂದು ತತ್ವ ಅಲ್ಲವೇ ಇರುವುದು? ಇಷ್ಟೊಂದು ತತ್ವ ಇರಲಿಕ್ಕೆ ಸಾಧ್ಯವಾ ಅಂತ ಹೇಳಿ ವಿಚಾರ ಮಾಡಿ ಅದನ್ನು ಜಿಜ್ಞಾಸೆಗೆ ಒಳಪಡಿಸಿ ನೋಡಿದಾಗ ಇದೆಲ್ಲವುದರ ಹಿಂದೆ ಇರುವುದು ಒಂದೇಯ ಅಂತ ಹೇಳೋದು ಅವ್ರಿಗೆ ಗೊತ್ತಾಗಿದೆಯಂತೆ. ಅದು ನಮ್ಮ ಋಗ್ವೇದದ, ಪ್ರಪಂಚದ ಅತ್ಯಂತ ಹಳೆಯದಾದ ಗ್ರಂಥ ಅಂತ ಹೇಳಿದ್ರೆ ಋಗ್ವೇದ ಸಂಹಿತೆ. ಆ ಋಗ್ವೇದ ಸಂಹಿತೆಯ 1ನೆಯ ಮಂಡಲದ 165ನೆಯ ಸೂಕ್ತದ 46ನೆಯ ಮಂತ್ರ ಹೇಳುತ್ತೆ. ಇಂದ್ರಂ ಮಿತ್ರಂ ವರುಣಮಗ್ನಿಮಾಹುರಥೋ ದಿವ್ಯಸ್ಸತು ಪರ್ಣೋ ಗರುತ್ಮಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತ್ಯಗ್ನಿಂ ಯಮಂ ಮಾತರಿಶ್ವಾನಮಾಹುಹು. ಇದು ವೇದಮಂತ್ರ. ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ
ದಿವ್ಯ ಸಸುಪರ್ಣ ಗರುತ್ಮಾನ್ ಅಗ್ನಿ ವಾಯು ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಎಲ್ಲವೂ ಒಂದೇ ತತ್ವದಿಂದ ಒಂದೇ ಮೂಲದಿಂದ ಬಂದಿರುವ ಬೇರೆ ಬೇರೆ ಶಕ್ತಿ ಸ್ವರೂಪಗಳು, ಅಭಿವ್ಯಕ್ತಗಳು. ವಿಪ್ರರು, ವಿಶೇಷವಾದ ಪ್ರಾಜ್ಞರು ಒಂದೊಂದನ್ನು ಒಂದೊಂದು ರೀತಿಯಲ್ಲಿ ಅನುಸರಿಸ್ತಾರೆ. ಇದನ್ನು ಕೃಷ್ಣ ಮತ್ತೆ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ, ಯೋ ಯೋ ಯಾಂ ಯಾಂ ತನುಂ ಭಕ್ತಾ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾನೇವ ವಿದದಾಮ್ಯಹಂ. ಯಾರು ಯಾರು ಯಾವ ಯಾವ ರೂಪದಲ್ಲಿ ಭಗವಂತನನ್ನು ಸಮೀಪಿಸುತ್ತಾರೋ ಅವರೆಲ್ಲರಿಗೂ ಕೂಡ ನಾನು ಆಯಾಯ ರೂಪದಲ್ಲೇ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ. ಹಾಗಾಗಿ ಯಾವುದರಲ್ಲೂ ತಪ್ಪೇನಿಲ್ಲ. ಆದರೆ ಇರುವುದು ಒಂದೇ ಅನ್ನುವಂತಹ ಆ ಆಲೋಚನೆ ಬರದೇ ಹೋದರೆ ಏನಾಗುತ್ತೆ? ನನ್ನ ಮತವೇ ದೊಡ್ಡದು, ನಿನ್ನ ಮತ ಚಿಕ್ಕದು, ನಾನೇ ದೊಡ್ಡವನು ಅನ್ನುವಂತಹ ಒಂದು ಕಾನ್ಫ್ಲಿಕ್ಟ್ ಶುರುವಾಗ್ತದೆ. ಅದು ಹೋಗಬೇಕಾದರೆ ಆ ಸತ್ ಅನ್ನುವ ವಿಚಾರ ಒಂದೇಯಾ ಅನ್ನುವ ಅಭಿಪ್ರಾಯ ನಮಗೆ ಬರಬೇಕು. ಅದರಿಂದ ಈ ಶ್ಲೋಕ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ನಾವು ಒಂದು ರೀತಿಯ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ, ನೀವು ಇನ್ನೊಂದು ರೀತಿಯ ಆಹಾರವನ್ನು ಸೇವನೆ ಮಾಡ್ತೀರಿ. ಓಕೆ, ಅಷ್ಟರ ಮಟ್ಟಿಗೆ ನಿಮ್ಮ ಆಹಾರ ನಿಮಗಿರಲಿ, ನಮ್ಮ ಆಹಾರ ನಮಗಿರಲಿ, ಅದು ಸಂತೋಷ. ಇಲ್ಲ ಇಲ್ಲ, ನಾವು ತೆಗೆದುಕೊಳ್ಳುವ ಆಹಾರವೇ ಆಹಾರ, ನೀವು ತೆಗೆದುಕೊಳ್ಳುವ ಆಹಾರ ಅದು ವಿಷಯುಕ್ತವಾದದ್ದು ಅಂತ ಹೇಳಿದ್ರೆ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲ ಮತಗಳಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಇಲ್ಲಿ ತತ್ವ ಯಾವುದು? ನಾವು ತೆಗೆದುಕೊಳ್ಳುವ ಆಹಾರ ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಅಗತ್ಯವಾದ ಎಷ್ಟು ಕ್ಯಾಲರಿಗಳನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡುವುದು ತತ್ವ. ಸೊ ಆಹಾರ ಭಿನ್ನ ಆಗಿರಬಹುದು, ಆದರೆ ಅದರೊಳಗೆ ಇರಬೇಕಾದಂತಹ ಕ್ಯಾಲರಿ ಎಷ್ಟಿರಬೇಕು ಅನ್ನೋದು ಮುಖ್ಯವಾಗ್ತದೆ. ಆ ರೀತಿಯಲ್ಲಿ ಮತ ಮತ್ತು ತತ್ವ. ಇದನ್ನು ಸ್ವಾಮಿ ವಿವೇಕಾನಂದರು 1893ರಲ್ಲಿ ತಾನೇ ಅವರು ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ದು. ಧರ್ಮ ಸಮ್ಮೇಳನದಲ್ಲಿ ಮಾತಾಡ್ತಾ ಅದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೇಗೆ ಅವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ ಸಂಬೋಧನೆ ಮಾಡಿದ್ರು. ಒಂದೇ ಸಾರಿ ಇಡೀ ಸಭೆ ಯಾವುದೇ ರೀತಿ ಸ್ತಬ್ಧವಾಯಿತು, ಇದೆಲ್ಲ ಗೊತ್ತಿದೆ. ಅವರು ಭಾಳ ಸುಂದರವಾಗಿ ಹೇಳ್ತಾರೆ. ಒಂದು ಶ್ಲೋಕವನ್ನು ಕೋಟ್ ಮಾಡಿ, ನಾನು ಅಂತಹ ಒಂದು ಧರ್ಮದಿಂದ ಬಂದವನು, ಆ ಧರ್ಮ ಎಲ್ಲ ಧರ್ಮವನ್ನು ಒಳಗೊಂಡು ಎಲ್ಲರನ್ನೂ ಮುಂದಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧವಾಗಿರುವ, ಕಟಿಬದ್ಧವಾಗಿರುವ ಧರ್ಮ, ಅಂತಹ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ಒಂದು ಶ್ಲೋಕ ಹೇಳ್ತಾರೆ. ಆ ಶ್ಲೋಕ ನಮ್ಮ ನೆಲದವನೇ ಆದಂತಹ ಒಬ್ಬ ದೊಡ್ಡ ಭಕ್ತ ಕವಿ ಪುಷ್ಪದಂತ ಅಂತ ಹೇಳಿ ಅವನು ಬರೆದಿರುವ ಶಿವಮಹಿಮ್ನಾ ಸ್ತೋತ್ರದ ಒಂದು ಸುಂದರವಾದ ಶ್ಲೋಕ. ತ್ರಯೀ ಸಾಂಖ್ಯಂ ಯೋಗಂ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೇ ಪ್ರಸ್ಥಾನೇ ಪರಮಿದಮದಂ ಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜುಕುಟಿಲ ನಾನಾ ಪಥಜುಷಾಂ ನೃಣಾಂ ಏಕೋ ಗಮ್ಯಃ ತ್ವಮಸಿ ಪಯಸಾಂ ಅರ್ಣವಮಿವ. ನೃಣಾಂ ರುಜು ಕುಟಿಲ ನಾನಾ ಪಥಜುಷಾಂ. ಒಬ್ಬರ ಮಾರ್ಗ ಬಹಳ ರುಜುವಾದದ್ದು, ಆರ್ಜವವಾದದ್ದು, ಸರಳವಾದದ್ದು. ಇನ್ನೊಬ್ಬರ ಮಾರ್ಗ ಹಾಗಲ್ಲ. ಅವರಿಗೆ ದೇವ್ರ ಮನೆ ತುಂಬ ವಿಗ್ರಹಗಳು ಬೇಕು. ಒಬ್ಬರಿಗೆ ಧ್ಯಾನಕ್ಕೆ ಯಾವುದೋ ಒಂದು ರೂಪ ಸಾಕು, ಒಂದು ಫೋಟೋ ಸಾಕು, ಒಂದು ವಿಗ್ರಹ ಸಾಕು. 10 ವಿಗ್ರಹ ಅವ್ರು ಕೊಟ್ಟರೆ ನಂಗೆ ಬೇಡಪ್ಪ, ನಂಗೆ ಒಂದೇ ಒಂದು ಸಾಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಮ್ಮ ಮನಸ್ಸು ಮೇಲಕ್ಕೆ ಹೋಗೋದಕ್ಕೆ ಕೃಷ್ಣನ ಒಂದೊಂದು ಮಾತು ಕೂಡ ಯಾವ ರೀತಿ ನಮಗೆ ಸಹಾಯಕ ಬರುತ್ತೆ ನೋಡಿ. ಆದ್ದರಿಂದ ಕೆಲವರು ಆರ್ಜವವಾದ ಮಾರ್ಗದಲ್ಲಿ ಹೋಗ್ತಾರೆ, ಕೆಲವರು ಕುಟಿಲ ಅಂತ ಹೇಳಿದ್ರೆ ಕೆಟ್ಟ ಮಾರ್ಗ ಅಂತ ಅಲ್ಲ, ಭಾಳ ಕಾಂಪ್ಲೆಕ್ಸ್ ಆಗಿರುವ ಮಾರ್ಗದಲ್ಲಿ ಹೋಗ್ತಾರೆ. ನಾನಾ ಪಥಜುಷಾಂ, ಬೇರೆ ಬೇರೆ ಮಾರ್ಗದಲ್ಲಿ ಸುತ್ತು ಬಳಸಿ ಬಂದರೂ ಕೂಡ ಅವರೆಲ್ಲರ ಗುರಿ ಏನಾಗಿರುತ್ತೆ ಅಂದರೆ ನೃಣಾಂ ಏಕೋ ಗಮ್ಯ ತ್ವಂ ಅಸಿ ಪಯಸಾಂ ಅರ್ಣವಮಿವ. ನೀನೇ ಆಗಿದ್ದೀಯೆ ಎಲ್ಲರ ಗುರಿಯೂ ಕೂಡ. ಹೇಗೆ ಹರಿಯುವ ನೀರೆಲ್ಲವೂ ಕೂಡ ಸಾಗರಕ್ಕೇ ಹೋಗಿ ಸೇರ್ತದೆಯೋ ಹಾಗೆ ನಾವು ಮಾಡುವ ಎಲ್ಲ ಆರಾಧನೆಗಳು, ಎಲ್ಲ ಚಿಂತನೆಗಳು, ಎಲ್ಲ ಉಪಾಸನೆಗಳು, ಎಲ್ಲ ಆರಾಧನೆಗಳು, ಎಲ್ಲ ಭಜನೆಗಳು, ಪ್ರವಚನಗಳು, ಪಾಠಗಳು ಪ್ರತಿಯೊಂದೂ ಕೂಡ ಅದು ಯಾವುದೋ ಒಂದನ್ನು ಉದ್ದೇಶ ಮಾಡಿಯೇ ಇರ್ತದೆ.
ಹೆಸರು ಬೇರೆ ಬೇರೆ ಇರಬಹುದು, ರೂಪನಾಮಗಳು ಬೇರೆ ಬೇರೆ ಇರಬಹುದು. ರೂಪನಾಮಗಳು ಯಾರನ್ನೂ ವಂಚಿಸಬಾರದು. ಅವತ್ತೊಂದು ದಿವಸ ಹೇಳಿದ್ದೀನಿ ನಾನು, ಬ್ರಹ್ಮ ತತ್ವಕ್ಕೆ 5 ರೂಪಗಳು: ಅಸ್ಥಿ ಭಾತಿ ಪ್ರಿಯಂ ರೂಪ ನಾಮೇತಿ ಪಂಚಕಂ ಅಂತ ಹೇಳಿ. ಅದು ಇದೆ, ಅದು ಹೊಳಿತಾ ಇದೆ, ಅದು ಪ್ರಿಯವಾಗಿದೆ, ಅದಕ್ಕೊಂದು ರೂಪ ಇದೆ, ಅದಕ್ಕೊಂದು ನಾಮವೂ ಇದೆ. ಪ್ರತಿಯೊಂದು ನಾಮವೂ ಕೂಡ ಭಗವಂತನನ್ನೇ ಸೂಚಿಸುತ್ತೆ. ಇಲ್ಲಿ ಇರುವಂತಹ ಎಲ್ಲ ತಿರ್ಯ ಪ್ರಾಣಿಗಳು, ಜಂತುಗಳು ಎಲ್ಲವೂ ಕೂಡ ಆ ಭಗವಂತನ ಅಂಶವೇ. ಇದನ್ನು ಮತ್ತೆ ವೇದ ಇನ್ನೊಂದು ಕಡೆ ಹೇಳುತ್ತದೆ, ತೈತ್ರಿಯ ಕಠ ಪ್ರಶ್ನದಲ್ಲಿ, ನಾಮ ನಾಮೈವ ನಾಮಮೇ ನಪುಗುಂಸಕಂ ಪುಮಾಗುಸ್ತ್ರೀ ಅಸ್ಮಿ. ಅಸ್ಮಿ ನಾನೇ ಆಗಿದ್ದೇನೆ. ನಾಮ 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 ಬರೀ ಹೆಸರು. ಆ ಹೆಸರು ಪುಲ್ಲಿಂಗ ಆಗಿರಬಹುದು, ಸ್ತ್ರೀಲಿಂಗ ಆಗಿರಬಹುದು, ನಪುಂಸಕಲಿಂಗ ಆಗಿರಬಹುದು. ನಪುಗುಂಸಕಂ ಪುಮಾಗುಸ್ತ್ರೀ ಅಸ್ಮಿ ನಾಮ ನಾಮೈವ ನಾಮಮೇ ಅಂತ ಹೇಳಿ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಆ ರೀತಿಯಲ್ಲಿ ಅಗಲವಾಗಬೇಕು, ವಿಶಾಲವಾಗಬೇಕು ಅನ್ನುವುದಕ್ಕಾಗಿ ಇಲ್ಲಿ ಮತ್ತೆ ತತ್ವದರ್ಶಿ ಬಿಹಿ ಅಂತ ಹೇಳಿದ್ದಾರೆ. ವಿವೇಕಾನಂದರು ಅದೇ ಮಾತನ್ನೇ ಹೇಳಿದ್ದು. ನಿನ್ನನ್ನು ಆ ಕವಿ ಹಾಡ್ತಾನೆ, ನಿನ್ನನ್ನು ವೇದಗಳು ಒಂದು ರೀತಿಯಲ್ಲಿ ಹೇಳುತ್ತವೆ, ಸಾಂಖ್ಯ ಇನ್ನೊಂದು ರೀತಿಯಲ್ಲಿ ಹೇಳುತ್ತೆ, ಯೋಗ ಒಂದು ರೀತಿಯಲ್ಲಿ ಹೇಳುತ್ತೆ, ಪಾಶುಪತ ಮತ ಇನ್ನೊಂದು ರೀತಿಯಲ್ಲಿ ಹೇಳುತ್ತೆ, ವೈಷ್ಣವ ಮತ ಇನ್ನೊಂದು ರೀತಿಯಲ್ಲಿ ಹೇಳುತ್ತೆ, ಕಾಪಾಲಿಕ ಮತ ಇನ್ನೊಂದು ರೀತಿಯಲ್ಲಿ ಹೇಳುತ್ತೆ. ಈ ರೀತಿಯಲ್ಲಿ ಪ್ರಭಿನ್ನೇ ಪ್ರಸ್ಥಾನೇ ಪರಮಿದಮದಂ ಪಥ್ಯಮಿತಿ ಚ, ನನ್ನದೇ ದೊಡ್ಡದು, ನನ್ನದೇ ದೊಡ್ಡದು, ನನ್ನ ಹಾದಿಯೇ ಬಹಳ ವಿಶೇಷವಾದದ್ದು ಅಂತ ಹೇಳಿ ಎಲ್ಲರೂ ಅವರವರ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ರುಜು ಕುಟಿಲ ನಾನಾ ಪಥಜುಷ, ನೇರವಾದ ಮಾರ್ಗ, ಬಳಸು ಮಾರ್ಗ. ಕುಟಿಲ ಅಂದರೆ ಬಳಸು ಮಾರ್ಗ ಅಷ್ಟೇನೆಯ. ಆದ್ದರಿಂದ ಎಲ್ಲರ ಉದ್ದೇಶ, ಎಲ್ಲರ ಗುರಿ ಇರುವುದು ನಿನ್ನನ್ನು ಸೇರುವುದು. ಅದನ್ನೇ ಕೃಷ್ಣ ಮತ್ತೆ 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 ಹೇಳು. ಆ ರೀತಿಯಲ್ಲಿ ನಮ್ಮ ವೇದಗಳು ಹೇಳುವುದು, ಉಪನಿಷತ್ತುಗಳು ಹೇಳುವುದು ಎಲ್ಲವೂ ಅದೇನೆಯ. ಸತ್ ಅಂತ ಹೇಳುವುದಕ್ಕೆ ವಿನಾಶವಿಲ್ಲ. ಸತ್ ಅಂತ ಹೇಳುವುದು ಯಾವತ್ತೂ ಇರುವಂತಹದ್ದು. ಅವೆರಡರ ಆ ಪ್ರಭೇದವನ್ನು, ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ತಿಳಿದುಕೊಂಡಾಗ ನಮ್ಮ ಮನಸ್ಸಿಗೆ ಒಂದು ಕ್ಲಿಯರ್ ಕಟ್ ವಿಷನ್ ಅಂತ ಹೇಳ್ತಾರಲ್ಲ, ಆ ತರಹ ಬರ್ತದೆ. ಒಂದು ಸರಿಯಾದ ಚಿತ್ರ ಬರ್ತದೆ. ಭಗವಂತನನ್ನು ಯಾವ ರೀತಿಯಲ್ಲಿ ನಾವು ಆರಾಧನೆ ಮಾಡಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಪೂಜೆ ಮಾಡಿಸುವವರ ಹತ್ರ ಹೋದರೆ ನಿಮಗೆ ಒಬ್ಬೊಬ್ಬರು ಒಂದೊಂದು ರೀತಿ ಸಲಹೆ ಕೊಡ್ತಾರೆ. ಆದರೆ ಭಗವದ್ಗೀತೆಯನ್ನು ಓದಿದ್ರೆ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳೋದು ನಮ್ಮ ಮನಸ್ಸಿಗೆ ಒಳಗಡೆಗೆ ನಿಚ್ಚಳವಾಗಿ ಬಿಡ್ತದೆ. ಏನು ನಾವು ನಂಬಿಕೊಂಡಿದ್ದೇವೋ ಆ ನಂಬಿಕೆಯೇ ಬಲವಾಗಬೇಕು. ಅದನ್ನೇ ಇಲ್ಲಿ ತತ್ವದರ್ಶಿ ಬಿಹಿ ಅಂತೇಳಿ ಮತ್ತೆ ಮತ್ತೆ ಅವರು ಹೇಳೋದು. ಆದ್ದರಿಂದ ಆ ದೃಷ್ಟಿಯಿಂದ ಈ ಶ್ಲೋಕ ಬಹಳ ವಿಶೇಷವಾದದ್ದು ಅಂತ ಹೇಳ್ತಾರೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟಃ ಅಂತಃ ತು ಅನಯೋ ತತ್ವದರ್ಶಿಭಿಃ. ಮುಂದಿನ ಶ್ಲೋಕ ಹೇಳ್ಕೊಳ್ಳೋಣ ಅಲ್ವಾ? ಈ ಶ್ಲೋಕ ಚಾಂಟಿಂಗ್ ಹೇಳ್ಕೊಂಡಿದ್ವಾ? ಇಲ್ಲ ಅಲ್ವಾ? ಚಾಂಟಿಂಗ್ ಹೇಳಿದಿನ? ಅವಿನಾಶಿತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವುದರಿಂದ ಈ ಸಂಪೂರ್ಣ ದೃಶ್ಯ ಜಗತ್ತು ವ್ಯಾಪ್ತವಾಗಿದೆಯೋ ಅದನ್ನು ನೀನು ನಾಶರಹಿತವಾದುದು ಎಂಬುದಾಗಿ ತಿಳಿ ಅರ್ಜುನ. ಈ ಅವಿನಾಶಿಯ ವಿನಾಶವನ್ನು ಮಾಡಲು ಯಾರೂ ಕೂಡ ಸಮರ್ಥರಲ್ಲ. ಅವಿನಾಶಿಯನ್ನು ವಿನಾಶ ಮಾಡುವುದು ಯಾರಿಗೂ ಸಾಧ್ಯವಿಲ್ಲ. ಹಿಂದಿನ ಶ್ಲೋಕದ ವಿಸ್ತರಣೆಯೇ ಇದು. ವಿಶೇಷವಾಗಿ ಏನೂ ಹೇಳಿಲ್ಲ ಇಲ್ಲಿ. ಇದನ್ನು ತಿಳ್ಕೊಳ್ಳುವ ಆ ಒಂದು ಉದ್ದೇಶ ಇದೆಯಲ್ಲ, ಹೊರಗಡೆ ಎಲ್ಲೋ ನೀಲಾಕಾಶದ ಆ ತುದಿಯಲ್ಲಿ, ಆಕಾಶದ ಆ ಕಡೆ ಇರುವವನು ಅವನೇ. ನಮ್ಮ ಒಳಗಡೆಗೆ, ನಮ್ಮ ಹೃದಯಾಂತರಾಳದಲ್ಲಿ, ಹೃದಯ ಕುಹರದಲ್ಲಿ, ಗರ್ಭದ ಆಳದಲ್ಲಿ ಇರುವವನು ಅವನೇ. ಹೊರಗೆ ವಿಶ್ವದಿನಾಚೆ, ದೂರದಲ್ಲಿ ನೀಲದಲ್ಲಿ, ಒಳಗೆ ಹೃತ್ಕೂಪದ ಆಳದಲ್ಲಿ, ಮಸಕಿನಲ್ಲಿ. ಗೊತ್ತಾಗೋದಿಲ್ಲ ಸರಿಯಾಗಿ, ಅದು ಎಲ್ಲೆಲ್ಲೋ ಒಂದೊಂದು ಸಾರಿ ಗೊತ್ತಾಗತ್ತೆ ನಮಗೆ. ಅದನ್ನು ಕಂಡವರು, ಅದನ್ನು ಕಂಡು ಉಂಡವರು ಯಾವುದೋ ಒಂದು ಗೀತೆಯಲ್ಲೋ, ಒಂದು ಭಜನೆಯಲ್ಲೋ, ಒಂದು ಸಾಹಿತ್ಯದಲ್ಲೋ ಹೇಳಿದಾಗ ಎಲೆ ಹೌದಲ್ವಾ,
ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸದಾಶಿವ ಬ್ರಹ್ಮೇಂದ್ರನ ಹೆಸರು ಕೇಳಿದ್ದೀರಿ, ಬಹಳ ದೊಡ್ಡ ಅವಧೂತರು. ಅವರ ಕೃತಿಗಳು ಹೆಚ್ಚಿಗೆ ಇಲ್ಲ, ಅವರೆಲ್ಲ ಸಣ್ಣ ಸಣ್ಣ ಕೃತಿಗಳನ್ನು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಆದರೆ ಅದಕ್ಕೆ ರಾಗ ಹಾಕಿ ಹಾಡಿದಾಗ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡ್ತದೆ. ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ, ನಮ್ಮ ಮನಸ್ಸಿನ ಒಳಗಡೆಗೆ ಆ ಸಂಚಾರ ಆಗ್ತಾ ಇದೆಯೇನೋ ಅನ್ನುವ ಭಾವನೆ ನಮಗೆ ಬರ್ತದೆ. ಅವರ ಆ ಪರಬ್ರಹ್ಮನಾದಂತಹ ಕೃಷ್ಣನನ್ನು ಕೇಳ್ಕೊಳ್ತಾ ಇದ್ದಾರೆ, ನನ್ನ ಮನಸ್ಸಿನಲ್ಲಿ ನೀನು ಸಂಚಾರ ಮಾಡು ಸದಾಕಾಲ. ಬ್ರಹ್ಮಣಿ ಮಾನಸ ಸಂಚರರೆ ಶ್ರೀರಮಣೀ ಕುಚ ದುರ್ಗ ವಿಹಾರೆ, ಎರಡೇ ಚರಣ, ಆದರೆ ಅಷ್ಟು ಸುಂದರವಾದಂತಹ ರೀತಿ. ಅದಕ್ಕೆ ಸಾಮ ಅನ್ನುವ ರಾಗದಲ್ಲಿ ಹಾಡ್ತಾರೆ, ಅದನ್ನು ತುಂಬ ಸುಂದರವಾದ ಆ ಹಾಡನ್ನು ಅವರು ಯಾರೋ ಇಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಕಾಲವಾಗಿಯೇ 1.5 ಶತಮಾನ ಆಗ್ತಾ ಬಂತು. ಅವರು ಅದನ್ನು ಕಂಡುಂಡು ಹಾಡಿ 1.5 ಶತಮಾನ ಆಯಿತು. ಅದು ಅವತ್ತಿನಿಂದ ಇವತ್ತಿನವರೆಗೆ ವಾಗ್ಗೇಯ ರೂಪದಲ್ಲಿ ನಮ್ಮಲ್ಲಿ ಉಳಿದಿದೆ. ಅದನ್ನು ಹಾಡುವವರು ಚೆನ್ನಾಗಿ ಹಾಡ್ತಾರೆ. ಆ ಹಾಡು ಕೇಳಿದಾಗಲೇ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಬರ್ತದೆ, ಯಾವ ಅನುಭೂತಿ ಬರ್ತದೆ, ಯಾವ ಒಂದು ಆನಂದದ ಭಾವ ಬರ್ತದೆ. ಹಾಗ ಆ ಭಾವ ಬರಬೇಕಾದರೆ ಅವರದನ್ನು ಕಂಡು ಉಂಡು ಹಾಡಿದ್ದಾರೆ ತಾನೆ. ಅವರು ಹಾಡಿದ್ದರಲ್ಲಿ ಬರುವಂತಹ ಆ ಅನುಭೂತಿಯೇ ನಮಗೆ ಇಷ್ಟರ ಮಟ್ಟಿಗೆ ಇರುವಾಗ ಅದನ್ನು ಕಂಡವರ ಅನುಭೂತಿಯೋ ಆ ಆನಂದವೋ ಇನ್ನೆಷ್ಟಿರಬಹುದು. ಶಿವಸೌಖ್ಯ ಸೌಂದರ್ಯಗಳ ಪೂರ್ಣ ರವಿ ಪರಬೊಮ್ಮ, ಭುವನ ಜೀವನ ಜಲಧಿ ಊರ್ಮಿ ಕೋಟಿಯಲಿ, ಪ್ರತಿಚ್ಛಾಯ ಎರಚಲ್ ವಿಲಸಿಪುದು ಸವಿ ನಮ್ಮದರ ಕಣ ಮಂಕುತಿ. ಆ ಪೂರ್ಣ ರವಿ ಪರಬ್ರಹ್ಮ ಯಾವುದರ ಪೂರ್ಣ ರವಿಯವನು? ಶಿವ ಸೌಖ್ಯ ಸೌಂದರ್ಯ. ಶಿವ ಅಂದರೆ ಮಂಗಳ, ಸೌಖ್ಯ ಅಂದರೆ ಸುಖ, ಸೌಂದರ್ಯ ಸುಂದರತೆ, ಇವೆಲ್ಲವುದರ ಒಂದು ಪೂರ್ಣ ರವಿ. ಅವನಿಂದ ಆ ರೇಸ್ ಎಮಿಟ್ ಅಷ್ಟು ಹೊರಡ್ತಾ ಇದೆ. ಶಿವ ಸೌಖ್ಯ ಸೌಂದರ್ಯಗಳ ಪೂರ್ಣ ರವಿ ಪರಬೊಮ್ಮ ಭುವನ ಜೀವನ ಜಲಧಿ ಯೂರ್ಮಿ ಕೋಟೆಯಲ್ಲಿ ಹೊರಟಂತಹ ಆ ಕಿರಣಗಳು, ಶಿವ ಸೌಖ್ಯ ಸೌಂದರ್ಯಗಳ ಆ ಭಾವವನ್ನು ಇಟ್ಟುಕೊಂಡು ಹೊರಟಂತಹ ಆ ಕಿರಣಗಳು ಎಲ್ಲಿ ಬೀಳ್ತಾ ಇದೆ? ಭುವನ ಜೀವನ ಜಲಧಿ. ಈ ಭುವನ ಅಂದರೆ ಈ ಭೂಮಿ, ಜೀವನ ಅಂದರೆ ಇಡೀ ಸಮಾಜ, ಅದೇ ಒಂದು ಸಮುದ್ರ. ಆ ಸಮುದ್ರದ ಮೇಲೆ ಊರ್ಮಿ ಕೋಟಿಯಲ್ಲಿ ಕೋಟಿ ಕೋಟಿ ಜನಗಳ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಅಲೆಗಳಂತೆ ಆ ಕಿರಣಗಳು ಬಂದು ಅಪ್ಪಳಿಸ್ತಾ ಇದೆ. ಹಾಗೆ ಅಪ್ಪಳಿಸಿದಾಗ ಅದರ ನಿಜವಾದ ಸ್ವಾರಸ್ಯವನ್ನು ಹಿಡಿದಿಡುವಂತಹ ಎಲ್ಲೋ ಕೆಲವರು ಅದನ್ನು ಮತ್ತೆ ಪ್ರತಿಫಲನ ಮಾಡ್ತಾರೆ. ನಮ್ಮ ಮೇಲೂ ಬೀಳುತ್ತೆ, ಆದರೆ ನಮಗದು ಮತ್ತೆ ಪ್ರತಿಫಲನ ಮಾಡಲಿಕ್ಕಾಗೋದಿಲ್ಲ. ಅಂತಹ ಅನುಭಾವಿಗಳು ಅದನ್ನು ತಮ್ಮ ವಾಗ್ಗೇಯದ ಮೂಲಕವಾಗಿ ಅದನ್ನು ಪ್ರತಿಫಲಿಸ್ತಾರೆ. ಆ ಹಾಗೆ ಪ್ರತಿಫಲಿತವಾದಂತಹ ಆ ಸೌಖ್ಯ, ಆ ಆನಂದ ನಮಗೆ ಕಿವಿಗೆ ಬಿದ್ದಾಗ ಬರುತ್ತಲ್ಲ, ಸವಿ ನಮ್ಮದರ ಕಣ. ಆ ಪೂರ್ಣ ರವಿಯಾದ ಪರಬ್ರಹ್ಮನಲ್ಲಿ ಏನೆಲ್ಲ ಉಂಟೋ ಅದರ ಒಂದು ಕಣ ನಮಗೆ ಸಿಕ್ಕುವುದು. ಒಂದು ಒಳ್ಳೆಯ ಹಾಡನ್ನು ಕೇಳಿದಾಗ ನಮ್ಮ ಮನಸ್ಸು ಎಷ್ಟು ಮಗ್ನವಾಗಿ ಆನಂದೋಲ್ಲಸಿತವಾಗ್ತದೆ. ಪರಬ್ರಹ್ಮ ಬೇರೆ ಇಲ್ಲ ಅನ್ನುವ ಭಾವ ಬರ್ತದೆ. ಆದರೆ ಅದು ಸವಿ ನಮ್ಮದು ಅದರ ಕಣ, ಅದೊಂದು ಕಣ. ಆ ರೀತಿಯಲ್ಲಿ ಅದು ನಮ್ಮ ಒಳಗಡೆಯೇ ಇದೆ. ಅವಿನಾಶಿತು ತದ್ವಿಧಿ, ಅದು ವಿನಾಶ ಆಗುವಂಥದ್ದೇ ಅಲ್ಲ. ಆ ರೀತಿಯಲ್ಲಿ ಈ ಶ್ಲೋಕ ಯಾವುದರಿಂದ ಈ ಸಂಪೂರ್ಣ ದೃಶ್ಯ ಜಗತ್ತು ವ್ಯಾಪ್ತವಾಗಿದೆಯೋ ಅದನ್ನು ನೀನು ನಾಶರಹಿತವಾದದ್ದು ಎಂಬುದಾಗಿ ತಿಳಿಯಬೇಕು. ಈ ಅವಿನಾಶಿಯ ವಿನಾಶವನ್ನು ಯಾರೂ ಕೂಡ ಮಾಡಲು ಸಾಧ್ಯವಿಲ್ಲ. ಅವಿನಾಶಿತು ತದ್ವಿಧಿ ಏನ ಸರ್ವಂ ಇದಂ ತತಂ ಅಂತ ಹೇಳಿದ್ರೆ ಆವರಿಸಿಕೊಂಡಿರುವುದು. ತತಂ ಅಂತ ಹೇಳಿದ್ರೆ ಆವರಿಸಿಕೊಂಡಿರುವುದು. ಎಲ್ಲ ಕಡೆಯೂ ಇದ್ದಾನೆ ಅವನು, ಎಲ್ಲೆಲ್ಲಿಲ್ಲ, ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು. ಧೂಳಿ ಕಣ ಭೂಗೋಳ ರವಿ ಚಂದ್ರ ತಾರೆಗಳ ಬಿಡುಗೊಡದೆ ಚಾಲಿಪುದು.
ಎಲ್ಲ ಕಡೆಯೂ ಕ್ಷಣ ಕ್ಷಣಕ್ಕೂ ನಮ್ಮ ಇಡೀ ಶರೀರದ ಹೃದಯದಲ್ಲಿ ಮಾತ್ರವೇ ಅಲ್ಲ ಅವನಿರುವುದು, ಇಡೀ ಶರೀರದಲ್ಲೇ ಇದ್ದಾನೆ. ಈ ಭಾವ ನಮಗೆ ಬರಬೇಕು, ಅದು ಮುಖ್ಯ. ಅಷ್ಟನೆಯ 18ನೇ ಶ್ಲೋಕ. ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಈ ಶರೀರ ನಾಶರಹಿತನು, ಅಪ್ರಮೇಯನು, ನಿತ್ಯಸ್ವರೂಪನು, ನಿತ್ಯಸ್ಯ ಶರೀರಿಣಃ ಆತ್ಮ, ದೇಹಾ ಶರೀರ. ಇಲ್ಲಿ ಶರೀರಿಣಃ ದೇಹ ಎರಡು ಪದ ಇದೆ. ನಾಶರಹಿತನೂ ಅಪ್ರಮೇಯನೂ ನಿತ್ಯಸ್ವರೂಪನೂ ಆಗಿರುವ ಆ ಜೀವಾತ್ಮನ ಅಂದರೆ ಶರೀರಿಣಃ. ಈ ಎಲ್ಲ ಶರೀರಗಳು ಕೂಡ ವಿನಾಶಿನಃ ಅಂತವಂತ, ಕೊನೆಯಾಗತಕ್ಕದ್ದು, ನಾಶವುಳ್ಳವುಗಳು ಎಂಬುದಾಗಿ ಹೇಳುತ್ತಾರೆ. ಅದಕ್ಕಾಗಿ ಹೇ ಭಾರತ, ಭರತ ವಂಶದಲ್ಲಿ ಹುಟ್ಟಿದಂತಹ ಅರ್ಜುನ, ನೀನು ಯಾರನ್ನೂ ಕೊಲ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಅವ್ರನ್ನ ಕೊಲ್ಲಬೇಕು, ಇವ್ರನ್ನ ಕೊಲ್ಲಬೇಕು, ನಾನು ಯುದ್ಧ ಮಾಡೋದಿಲ್ಲ ಎನ್ನುವಂತಹ ಈ ಅಗ್ಗದ ಮಾತುಗಳನ್ನೆಲ್ಲ ಬಿಟ್ಟು ತಸ್ಮಾತ್ ಯುದ್ಧಸ್ವ, ಯುದ್ಧಕ್ಕಾಗಿ ಸಿದ್ಧನಾಗು. ಹಾಗೆ ಯುದ್ಧಸ್ವ ಅಂತ ಹೇಳುವಾಗ ಅದು ನಮ್ಮನ್ನು ಅಪ್ಲೈ ಮಾಡಿಕೊಂಡೇ ಹೇಳುವಂತಹ ಮಾತು. ನಮ್ಮ ಜೀವನದಲ್ಲೂ ಬರಬಹುದು ಅಂತಹ ಒಂದು ಕತ್ತಲೆಯ ಕಾವಳ. ಅಂಥ ಸಮಯದಲ್ಲಿ ಗೀತೆಯ ಶ್ಲೋಕಗಳು ನಮಗೆ ಉಪಯೋಗಕ್ಕೆ ಬರುತ್ತವೆ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾರು ಏನಂ ಅಂತ ಹೇಳಿದರೆ ಈ ಆತ್ಮನನ್ನು ಹಂತಾರಂ ಕೊಲ್ಲುತ್ತೇನೆಂದು ವೇತ್ತಿ ತಿಳಿಯುತ್ತಾನೋ, ಮತ್ತು ಚ ಯಹ ಯಾರು ಏನಂ ಈ ಆತ್ಮನನ್ನು ಹತಂ ಅಂದರೆ ಕೊಂದವನು ಸತ್ತವನು ಎಂದು ಮನ್ಯತೆ ಒಪ್ಪುತ್ತಾರೋ, ತೌ ಅವರಿಬ್ಬರೂ ಕೂಡ, ತೌ ಉಭೌ ಅವರಿಬ್ಬರೂ ಕೂಡ ನ ವಿಜಾನೀತಃ ಏನನ್ನೂ ತಿಳಿದವರಲ್ಲ. ಅಯಂ ಅಂದರೆ ಆತ್ಮಕ್ಕೆ ಉದ್ದೇಶ ಮಾಡಿ ಹೇಳ್ತಾ ಇರೋದು. ಈ ಆತ್ಮನು ವಾಸ್ತವವಾಗಿ ಯಾರನ್ನೂ ಕೊಲ್ಲುವುದೂ ಇಲ್ಲ, ಹಾಗೂ ಕೊಲ್ಲಲ್ಪಡುವುದೂ ಇಲ್ಲ. ಯಾರನ್ನೂ ಕೊಲ್ಲುವುದೂ ಇಲ್ಲ, ಯಾರಿಂದ ಕೊಲ್ಲಲ್ಪಡುವುದೂ ಇಲ್ಲ ಅಂತ ಹೇಳಿದಾಗ ಯಾರೋ ಒಬ್ಬ ಯಾರನ್ನೋ ಕೊಲೆ ಮಾಡಿಬಿಡ್ತಾನೆ. ನಾನಲ್ಲ ಮಾಡಿದ್ದು, ಶರೀರ ಮಾಡಿದ್ದು, ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆಗತ್ತೆಯೇ? ಅವನನ್ನು ತಗೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರಂತೆ. ನ್ಯಾಯಾಧೀಶರು ವಿಚಾರಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪರಾಮರ್ಶೆ ಮಾಡಿ ಅವನಿಗೆ ಆಜೀವ ಕಾರಾಗಾರ ಕೊಟ್ಟರು. ಅವನು ಅಲ್ಲಿ ಈ ಗೀತೆ ಓದ್ಕೊಂಡಿದ್ದ ಪಾಪ. ಅವನು ಒಂದೆರಡು ಶ್ಲೋಕ ಬರ್ತಿತ್ತು. ಅವನು ವಾದ ಮಾಡಿದಂತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನಲ್ಲ ಮಾಡಿದ್ದು, ಈ ಶರೀರ ಮಾಡಿದ್ದು. ಹೌದಪ್ಪ, ನಾನು ಕೂಡ ಆ ತೀರ್ಪನ್ನು ನಾನು ಕೊಡ್ತಾ ಇಲ್ಲ, ನನ್ನ ಶರೀರದ ಮೂಲಕ ತೀರ್ಪು ಬರ್ತಾ ಇದೆ. ಆ ತೀರ್ಪು ಏನು ಬರ್ತಾ ಇದೆ ಅಂದರೆ, ಯಾವ ಶರೀರ ಅಪರಾಧ ಮಾಡ್ತೋ ಆ ಶರೀರ ಅದನ್ನು ಅನುಭವಿಸ್ಲಿ ಅಂಥೇಳಿ ಶಿಕ್ಷೆ ಬರ್ತಾ ಇದೆ ಅಷ್ಟೇ. ಹೋಗು 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 ಅಂದ್ರೆ. ಹಾಗೆ ವಿತಂಡವಾದ ಮಾಡಲಿಕ್ಕೆ ಹೋದರೆ ಏನು ಬೇಕಾದರೂ ಮಾಡ್ಬೋದು. ಅದರಿಂದ ಇದನ್ನು ನಾವು ನಾಯಂ ಹಂತಿ ನ ಹನ್ಯತೆ, ಒಳಗಡೆಗೆ ಒಂದು ಧ್ವನಿ ಇದೆ, ಅದು ಹೊರಗಡೆ ಇನ್ನೆಲ್ಲೋ ಒಂದು ಧ್ವನಿ ಇದೆ. ಇವೆರಡನ್ನೂ ಕೂಡಿಸುವ ಕ್ರಿಯೆ ಇದೆ ನೋಡಿ, ಅದೇ ನಿಜವಾದಂತಹ ತತ್ವದೃಷ್ಟಿ. ನೆಲೆಗಳಿಂತೆರಡು ಮೂಲ ರಹಸ್ಯಕ್ಕೆ ಅವುಗಳ ಉಲಿ ಕಲೆ ತಂದು ನೀ ಜ್ಞಾನಿ. ಅದನ್ನು ಹೇಳೋದು ಡಿ ವಿ ಜಿಯವರು. ಹೊರಗೆ ದೂರದಲ್ಲಿ ನೀಲದಲ್ಲಿ ವಿಶ್ವದಿನಾಚೆ, ಒಳಗೆ ಹೃತ್ಕೂಪದ ಆಳದಲ್ಲಿ ಮಸಕಿನಲ್ಲಿ, ಒಳಗಿಂದ ನಮಗೆ ಸರಿಯಾಗಿ ಕೇಳುವುದಿಲ್ಲ. ಇವೆರಡನ್ನು ನೆಲೆಗಳು ಇಂತೆರಡು ಮೂಲ ರಹಸ್ಯಕ್ಕೆ, ಆ ಮೂಲ ರಹಸ್ಯಕ್ಕೆ ಎರಡು ನೆಲೆ, ಅವುಗಳ ಧ್ವನಿ ನಾವು ನಮ್ಮ ಸಾಧನೆಯಿಂದ, ನಮ್ಮ ಅಧ್ಯಯನದಿಂದ ಆ ಒಳಗಡೆಗೆ ಏನು ಹೇಳುತ್ತೋ, ಹೊರಗಡೆಯಿಂದ ಏನು ಬರ್ತದೋ ಅವೆರಡನ್ನೂ ಸೇರಿಸಲಿಕ್ಕೆ ಸಾಧ್ಯವಾದರೆ ಆಗ ನಾವು ಜ್ಞಾನಿಗಳಾಗ್ತೀವಿ. ಶ್ಲೋಕ ಕಲ್ತ್ಕೊಂಡು ಕೂಡಲೇ ಜ್ಞಾನಿ ಆಗೋದಿಲ್ಲ. ಕೊಟೇಶನ್ ಕಲ್ತವರೆಲ್ಲ ಮಾಸ್ಟರ್ ಅಲ್ಲ. ಆ ರೀತಿಯಲ್ಲಿ ಅನುಭವ ಬೇರೆ, ಅನುಭಾವ ಬೇರೆ, ಅಧ್ಯಯನ ಬೇರೆ,
ಅನುಭವ ಬೇರೆ, ಅನುಭಾವ ಬೇರೆ. ಆ ರೀತಿಯಲ್ಲಿ ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಲಿ ಕಲೆತಂದು ನೀ ಜ್ಞಾನಿ. ಯಾವ ರೀತಿ ಕಲಿಬೇಕು? ಬ್ರಹ್ಮ ಅಂತ ಹೇಳೋದು ಒಂದಿದೆ, ಮಹಾನ್ ಆತ್ಮ ಅಂತ ಹೇಳೋದು ಒಂದಿದೆ. ಅದು ಆನಂದಮಯ ಸ್ವರೂಪವಾದದ್ದು, ಅದು ನಮ್ಮೆಲ್ಲರನ್ನೂ ನಡೆಸ್ತಾ ಇದೆ. ಅದು ಎಲ್ಲೋ ಹೊರಗಡೆ ಇದೆ ಅಂತ ಬಲ್ಲವರು ಹೇಳ್ತಾರೆ, ಆದರೆ ಅದು ನಮ್ಮ ಒಳಗಡೆಗೂ ಇದೆ ಅಂಥೇಳಿ ಮತ್ತೆ ಬಲ್ಲವರು ಹೇಳ್ತಾರೆ. ಅದೆರಡನ್ನೂ ನಾನು ಕೂಡಿಸಿ ಸರಿಯಾದ ರೀತಿಯಲ್ಲಿ ನೋಡಬೇಕು. ಜೀವ ಜಡರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಹೊರಗಡೆಯಿಂದ ಆವರಿಸಿಕೊಂಡಿದೆ, ಒಳಗಡೆಗೂ ಸೇರಿಕೊಂಡಿದೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಅದು ಹೇಗಿದೆ? ಅದು ಅಪ್ರಮೇಯ. ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ. ಪ್ರಮೇಯ ಅಂದರೆ ಅಳತೆ, ಅಪ್ರಮೇಯ ಅಂತ ಹೇಳಿದ್ರೆ ಅಳತೆಗೆ ಸಿಕ್ಕದೇ ಇರುವವನು, ಭಾವಕ್ಕೆ ಸಿಕ್ಕದೇ ಇರುವವನು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್. ಎಲ್ಲಿ ಆ ಪರತತ್ವವನ್ನು ಕುರಿತು ಚಿಂತನೆ ಮಾಡುವಾಗ ಮಾತು ನಿಂತು ಹೋಗಿ ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಭಾವ ಬಂದು ನಮ್ಮ ಗಂಟಲು ಹಿಡ್ಕೊಂಡು ಚೋಕಾಗ್ತದೋ, ಅಲ್ಲಿ ನಿಜವಾದ ಆನಂದದ ರಸ ಉದ್ಭವ ಆಗ್ತದೆ. ಅದೇ ರಸೋ ವೈಸಹ ಅನ್ನುವ ಆ ಉಪನಿಷತ್ತಿನ ಮಾತಿಗೆ ಒಂದು ಇದು ಸಂವೇದನೆ. ಆ ರೀತಿಯಲ್ಲಿ ಇದನ್ನು ತೈತ್ತರೀಯೋಪನಿಷತ್ತು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ಎಲ್ಲ ಶ್ಲೋಕಗಳು ಹೇಳ್ತಾ ಇರೋದು ಅದನ್ನೆಯ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ. ವೇದ ಅಂತ ಹೇಳಿದರೆ ತಿಳಿಯುವುದು. ವೇದ ಅನ್ನೋದಕ್ಕೆ 2-3 ಅರ್ಥ ಇದೆ. ವೇದಾಂತ ನಮಗೆ ಸಾಮಾನ್ಯ ರೂಢಿಯಲ್ಲಿ ಬಂದಿರುವುದು ವೇದ ಅಂದ ಕೂಡಲೇ ಪೂಜೆ ಗೀಜೆಗೆ ಉಪಯೋಗಿಸುವ ಯಾವುದೋ ಮಂತ್ರಗಳ ಸಮೂಹ ಅಂತ ಹೇಳಿ ಅಷ್ಟೇ ಅಲ್ಲ. ವೇದ ಅಂದರೆ ವಿದಿಲ್ರ ಜ್ಞಾನೇ ಅನ್ನುವಂತಹ ಆ ಧಾತುವಿನಿಂದ ಬಂದಿರುವುದು. ತಿಳಿವಳಿಕೆ, ಮೂಲ ತತ್ವದ ತಿಳಿವಳಿಕೆ. ಯೋ ವೇದ, ಯಾರು ತಿಳ್ಕೊಳ್ತಾರೋ, ನಿಹಿತಂ ಗುಹಾಯಾಮ್, ಅದು ಒಳಗಡೆಯೇ ಇದೆ ಎಂಬುದಾಗಿ ಯಾರು ತಿಳ್ಕೊಳ್ತಾರೋ, ಪರಮೇ ವ್ಯೋಮನ್ನ, ಹಾಗೂ ಹೊರಗಡೆಯೂ ಅದೇ ಇರುವುದು. ನೀಲಾಕಾಶದ ಆಚೆಯಿಂದ ಎಲ್ಲಿಂದನೋ ಒಂದು ಧ್ವನಿ ಕೇಳ್ತಾ ಇದೆ, ಅದೆರಡನ್ನೂ ಸೇರಿಸಬೇಕು ನಾನು. ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಅವನು ಎಲ್ಲ ಆನಂದಗಳನ್ನು ಪಡಿತಾ, ಬೇಕಾದನ್ನೆಲ್ಲ ಪಡಿತಾ ಆನಂದದಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತದೆ. ಅದೆರಡನ್ನೂ ಕೂಡಿಸ್ಬೇಕು. ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಲಿ ಕಲೆ ತಂದು ನಾ ಜ್ಞಾನಿ ಅಥವಾ ನೀ ಜ್ಞಾನಿ. ಸುಮ್ಮನೆ ಜ್ಞಾನ ಬರುವುದಿಲ್ಲ. ಮಮತೆ ಅಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ, ಶ್ರಮಿಸಿಳೆಯ ಗಾಣದಲ್ಲಿ ನೀನು. ಕರ್ಮಯೋಗ ಜ್ಞಾನ ಎಲ್ಲರಿಗೂ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಮಮತೆ ಹೋಗಬೇಕಾದ್ರೆ ನಾವು ಕರ್ಮದಲ್ಲಿ ಸೆಲ್ಫ್ಲೆಸ್ ಆ್ಯಕ್ಷನ್ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಮಮತೆ ಅಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ, ಶ್ಲೋಕಗಳನ್ನು ಉದ್ಧಾರ ಮಾಡುವುದರಿಂದ ಅಲ್ಲ. ಶ್ರಮಿಸಿ ಇಳೆಯ ಗಾಣದಲ್ಲಿ ನೀನು. ಈ ಇಳೆಯ ಸಂಸಾರದ ಗಾಣದಲ್ಲಿ ಶ್ರಮವಿಟ್ಟು ಕೆಲಸ ಮಾಡಬೇಕು. ಕರ್ಮ. ಪರಮಾತ್ಮನು ಹುದುಗಿಹನು ಅದೆಲ್ಲಿ? ಈ ದೇಹದಲ್ಲಿ. ಹೃದಯದೊಳೋ, ಬುದ್ಧಿಯೊಳೋ, ಹುಬ್ಬಿನಿರುಕಿನೊಳೋ. ಹೃದಯದಲ್ಲಿದ್ದಾನೋ, ಬುದ್ಧಿಯಲ್ಲಿ ಇದ್ದಾನೋ, ಹುಬ್ಬಿನ ಇರುಕಿನ ಮಧ್ಯದಲ್ಲಿ ಇದ್ದಾನೋ. ಪರಮಾತ್ಮ ಈ ದೇಹದಲ್ಲಿ ಹುದುಗಿಹನು ಅದೆಲ್ಲಿ? ಎಲ್ಲಿದ್ದಾನೆ ಅವನು? ಕೆಲವರು ಹೇಳ್ತಾರೆ ಹೃದಯದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಹೃದಯ ಅಂತ ಹೇಳುವುದು ಭಕ್ತಿಗೆ, ಭಾವನೆಗೆ ಸಂವೇದನೆ ಅಲ್ವಾ? ಭಕ್ತಿ ಯೋಗದಲ್ಲಿ ಇದ್ದಾನೆ. ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ, ಬುದ್ಧಿಯಲ್ಲಿದ್ದಾನೆ, ಜ್ಞಾನಾದೇವತು ಕೈವಲ್ಯಂ ಅಂತ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಜ್ಞಾನೀತ್ವಾತ್ಮೈವ ಮೇ ಮನಃ ಅಂತ ಕೃಷ್ಣನು ಕೂಡ ಹೇಳಿದ್ದಾನೆ.
ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. 4 ರೀತಿಯಲ್ಲಿ ನನ್ನನ್ನು ಆರಾಧನೆ ಮಾಡ್ತಾರಪ್ಪ ಅರ್ಜುನ. ಯಾವ್ಯಾವ ರೀತಿಯಲ್ಲಿ? ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷ. ಅದರಲ್ಲಿ ನನಗೆ ಜ್ಞಾನೀತ್ವಾತ್ಮೈವ ಮೇ ಮನಃ, ಜ್ಞಾನಿಯಾದರೂ ನನ್ನ ಆತ್ಮವೇ ಇದ್ದಂತೆ. ಆ ರೀತಿ ಅದನ್ನೇ ತತ್ವದರ್ಶಿ ಎನ್ನುವ ಪದ ಬಂತಲ್ಲ ಹಿಂದಿನ ಶ್ಲೋಕದಲ್ಲಿ, ಅದನ್ನು ಇಟ್ಕೊಳ್ಬಹುದು ನಾವು. ಆ ರೀತಿಯಲ್ಲಿ ನಾವು ಅದನ್ನು ಮನಸ್ಸಿಗೆ ತಂದುಕೊಂಡಾಗ ಅಲ್ಲಿ ನಮಗೆ ಆನಂದ ಬರ್ತದೆ. ಆ ಆನಂದಕ್ಕೆ ಕಾರಣವಾಗುವುದು ಎರಡೂ ಸೇರಬೇಕು. ಆದರೆ ಜ್ಞಾನ ಕಷ್ಟ, ಭಕ್ತಿಯೂ ಕೆಲವರಿಗೆ ಕಷ್ಟ ಆಗ್ಬೋದು. ಆದರೆ ಕರ್ಮ ಎಲ್ಲರೂ ಮಾಡಲೇಬೇಕಲ್ವ. ಸಂಸಾರಿಯಾದವನಿಗೆ ಕರ್ಮ ಇಲ್ಲದೆ ಮುಂದಕ್ಕೆ ಹೋಗೋದೇ ಇಲ್ಲ ರಥ. ಆ ಕರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡು. ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ ಇತ್ಯನಯ ಬುದ್ಧಿಯ ಸರ್ವಾನ್ ತಸ್ಯ ಪಾದಮೂಲೆ ನಿಕ್ಷಿಪ್ಯ ಸನ್ಯಸ್ಯ ಯುದ್ಧಸ್ವ. ಇದು ಕರ್ಮಯೋಗ ಬಂದಾಗ ಹೇಳ್ತಾನೆ ಕೃಷ್ಣ. ನಾನು ಮಾಡ್ತಾ ಇದ್ದೀನಿ, ಆದರೆ ಈಶ್ವರನ ಸೇವಕನಂತೆ ಮಾಡ್ತಾ ಇದ್ದೀನಿ. ಈಶ್ವರಾಯ ಭೃತ್ಯವತ್ ಕರೋಮಿ ಇತ್ಯನಯಾ ಬುದ್ಧಿಯ. ಮಾಡುವ ಎಲ್ಲ ಕರ್ಮಗಳನ್ನು ಆ ರೀತಿಯಲ್ಲಿ ಮಾಡಬೇಕು. ಒಂದು ಪ್ರಸಾದವನ್ನು ಹಂಚಿದರೆ ಆ ಬುದ್ಧಿ ಬರಬೇಕು. ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಆ ಬುದ್ಧಿ ಬರಬೇಕು. ಅದು ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ ಇತ್ಯನಯ ಬುದ್ಧಿಯ ಜ್ವರಾನ್ ಸರ್ವಾನ್ ವ್ಯಪೋಹ್ಯ. ಎಲ್ಲ ಜ್ವರಗಳನ್ನು ಬಿಟ್ಟು ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಜ್ವರ ಬಿಡೋದು ಅಂದರೆ ಏನು? ಮನಸ್ಸಿನಲ್ಲಿರುವ ಈಗೋಗಳನ್ನು ಬಿಡುವುದು. ನಾನು ಅನ್ನುವ ಈಗೋ ಇರುತ್ತಲ್ಲ, ಮಮತೆ ಅಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳೆಯ ಗಾಣದಲ್ಲಿ, ಆ ರೀತಿಯಲ್ಲಿ ಮಾಡು ಅಂತ ಹೇಳಿ ಕರ್ಮಯೋಗದ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ. ಡಿ ವಿಜಯವರು ಅದನ್ನು ಹೇಳ್ತಾರೆ ಅವರು. ಎಲ್ಲಿದ್ದಾನೆ ಈ ಶರೀರದಲ್ಲಿ ದೇವರಿದ್ದಾನೆ ಅಂತ ನಾವು ಹೇಳಿದ್ರೆ ಎಲ್ಲಿದ್ದಾನೆ? ಹೃದಯದಲ್ಲಿದ್ದಾನೋ? ಕೃಷ್ಣ ಹೇಳಿದ್ದಾನೆ ಹೃದಯದಲ್ಲಿದ್ದಾನೆ ಅಂತ ಹೇಳಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಇದು 18ನೇ ಅಧ್ಯಾಯದ ಕೊನೆಯ ಸಂದರ್ಭದಲ್ಲಿ ಬರುತ್ತೆ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನಾನಿದ್ದೇನೆ, ಈಶ್ವರನಿದ್ದಾನೆ. ಸರ್ವಭಾವೇನ ಭಾರತ, ಎಲ್ಲ ಭಾವದಿಂದ ತಮೇವ ಶರಣಂ ಗಚ್ಚ, ಅವನಿಗೆ ಶರಣ ಹೋಗು ಅಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಹೃದಯದಲ್ಲಿದ್ದಾನೆ ಅಂತ ಕೆಲವರು ಹೇಳ್ತಾರೆ, ಜ್ಞಾನದಲ್ಲಿ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಹುಬ್ಬಿನ ಇರುಕಿನೊಳು ಅಂತ ಹೇಳಿದ್ರೆ ಯೋಗ, ಹಠಯೋಗ ಸಾಧನೆ, ಯೋಗದಿಂದ ಅವನು ಸಿಕ್ಕಬಹುದು ಅಂತ ಹೇಳ್ತಾರೆ. ಇದನೆನಿತೋ ತರ್ಕಿಸಿಹರು ಋಷಿಗಳು. ದಿವಿಜಿಯವರು ಹೇಳುವ ಮಾತಿದು. ಇದನೆನಿತೋ ತರ್ಕಿಸಿಹರು ಋಷಿಗಳು ಎನ್ನೆಣಿಕೆಯನ್ನು ಕೇಳೆ ಉದರ ಆತ್ಮ ನಿವಾಸ. ಉದರವೇ ಆತ್ಮದ ನಿವಾಸ. ಯಾಕೆಂದರೆ ನಾವು ಹೊಟ್ಟೆಯನ್ನು ತುಂಬಿಸ್ಲಿಕ್ಕಾಗಿ ಪ್ರತಿ ಕ್ಷಣವೂ ನ ಕಶ್ಚಿತ್ ಕರ್ತುಮರ್ಹತಿ, ಪ್ರತಿ ಕ್ಷಣವೂ ಕರ್ಮವಿಲ್ಲದೆ ಒಂದು ಕ್ಷಣವೂ ಕೂಡ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಕರ್ಮ ಎಲ್ಲ ಮಾಡೋದು ಯಾವುದಕ್ಕೆ? ನಾವು ಉದರ ದೈವದ ಮುಂದೆ ಜಗದೊಳು ಎದುರು ದೈವವದೆಲ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ ಮದಿಸುವುದು ಅದು ಆಧರಿಸೆ, ಕುದಿಯುವುದು ನಿರಾಕರಿಸೆ, ಹದದೊಳಿರಿಸುವುದೆಂತೋ ಅದನ್ನು. ಸ್ವಲ್ಪ ಜಾಸ್ತಿ ಆದರೆ ಏಳಲಿಕ್ಕೆ ಆಗೋದಿಲ್ಲ. ಊಟದ ಎಲೆ ಮುಂದೆ ಅಲ್ಲಿಂದ ಏಳಲಿಕ್ಕೆ ಆಗೋದಿಲ್ಲ. ಮದಿಸುವುದು ಅದು ಆಧರಿಸೆ, ಕುದಿಯುವುದು ನಿರಾಕರಿಸೆ. ಬೇಕಾದ ಪದಾರ್ಥ ಅವತ್ತು ಇನ್ನೊಂಚೂರು ಬೇಕಾಗಿತ್ತು, ಅದು ಬರಲೇ ಇಲ್ವಲ್ಲ 2ನೇ ಸಾರಿ, ಅಯ್ಯೋ ಕುದಿಯುವುದು ನಿರಾಕರಿಸೆ ಅಲ್ವೇ. ಹದದೊಳು ಇರಿಸುವುದು ಎಂತೂ ಅದನ್ನು. ಈ ಮಾತನ್ನು ಹೇಳಿದವರೇ ಎನ್ನೆಣಿಕೆಯನ್ನು ಕೇಳೆ ಉದರ ಆತ್ಮ ನಿವಾಸ ಅಂತ ಹೇಳಿದ್ದಾರೆ. ಅಂದರೆ ಕರ್ಮ, ನಾವೆಲ್ಲ ಕರ್ಮಯೋಗಿಗಳು. ಕರ್ಮಯೋಗ ಅಂತ ಹೇಳೋದಿಲ್ಲ ನಾನು, ನಾವೆಲ್ಲ ಕರ್ಮಿಗಳು. ಕರ್ಮವೇ ನಮಗೆ ಮುಖ್ಯ. ಈ ಭಕ್ತಿ ಜ್ಞಾನ ಅಂತ ಹೇಳುವುದು ಸೈಡ್ನಲ್ಲಿ ಬರಬೇಕು. 3 ವೇಣಿ ಅಂತ, ಇದು ತ್ರಿವೇಣಿ ಸಂಗಮ ಇದ್ದಂತೆ. ಭಕ್ತಿ, ಕರ್ಮ, ಜ್ಞಾನ. ಕರ್ಮದ ಎಸಳು ದೊಡ್ಡದಾಗಿರುತ್ತೆ. ಸಾಮಾನ್ಯವಾಗಿ ಜಡೆ ಹಾಕುವಾಗ ಮಧ್ಯದ ಎಸಳು ಜಾಸ್ತಿ ಇಟ್ಕೊಂಡು ಆ ಕಡೆ ಈ ಕಡೆ ಕಮ್ಮಿ ಇಟ್ಕೊಳ್ತಾರೆ ಕೆಲವರು. ಅದು ಕರ್ಮ ನಾವು ಜಾಸ್ತಿ ಇಟ್ಕೊಳ್ಬೇಕು.
ಭಕ್ತಿ ಮತ್ತು ಜ್ಞಾನ ಅದಕ್ಕೆ ಸಪೋರ್ಟ್ ಆಗಿ ಬರಬೇಕು. ಆ ರೀತಿಯಲ್ಲಿ ನಮಗೆ ದಿವಿಜಿಯವರು ಹೇಳುವ ಮಾತು ಶ್ರಮಿಸಿ ಇಳೆಯ ಗಾಣದಲ್ಲಿ ಅಂತ ಹೇಳೋದು ಸರಿ ಹೋಗ್ತದೆ. ಇದೆಲ್ಲ ಭಾವ ಒಳಗಡೆ ಇರುವುದನ್ನು ಮೇಲ್ಗಡೆ ತಂದುಕೊಳ್ಳೋದಕ್ಕೆ ಇದೆಲ್ಲ ಸಹಕಾರಿ ನಮಗೆ. ಅದರಿಂದಲೇ ಹೇಳುವುದು ಮೂಲ ರಹಸ್ಯ ಕವುಗಳುಲಿ ನೆಲೆಗಳೆರಡು ಕಲೆ ತಂದು ನೀ ಜ್ಞಾನ. ಆ ರೀತಿಯಲ್ಲಿ ಉಭವು ತವು ನ ವಿಜಾನೀತೋ ನಾಯಂ ಹಂತಿರಹನ್ಯತೆ. ಯಾರನ್ನು ನಾನು ಕೊಲ್ತೀನಿ ಅಂತ ಯೋಚನೆ ಮಾಡ್ತಾನೋ, ಯಾರು ನಾನು ಕೊಲ್ಲಲ್ಪಟ್ಟೆ ಅಂತ ಯೋಚನೆ ಮಾಡ್ತಾನೋ, ಅವರಿಬ್ಬರೂ ಕೂಡ ಖಂಡಿತವಾಗಿಯೂ ಸರಿಯಾಗಿ ತಿಳ್ಕೊಂಡಿಲ್ಲ. ಅವರು ಕೊಲ್ಲುವುದೂ ಸಾಧ್ಯವಿಲ್ಲ, ಕೊಲ್ಲಲ್ಪಡುವುದೂ ಸಾಧ್ಯವಿಲ್ಲ. ಎಲ್ಲವಕ್ಕೂ ಕಾರಣ ನಾನು. ನನ್ನ ಆರ್ಡರ್ ಇಲ್ಲದೆ ಏನೂ ನಡೆಯೋಲ್ಲ. ಅದನ್ನೇ ವಿಧಿವಾದ ಅಂತ ಹೇಳೋದು. ಗೀತೆಯನ್ನು ಓದಿದಾಗ ನಮಗೆ ಕರ್ಮ ಅಂತ ಹೇಳುವುದು ಎರಡು ರೀತಿ. ಒಂದು ಸೆಲ್ಫ್ಲೆಸ್ ಆ್ಯಕ್ಷನ್ನು, ಅಥವಾ ನಾವು ಮಾಡುವಂತಹ ಎಲ್ಲ ಕರ್ಮಗಳು ನಮ್ಮ ಜೀವನದ ಒಂದು ಉದರಂಭರಣಕ್ಕಾಗಿ. ಇನ್ನೊಂದು ಕರ್ಮ ಅಂತ ಹೇಳುವುದು ನಾನು ಮಾಡಿದ ಕರ್ಮ ಅಂತ ಮಾತುಂಟಲ್ಲ ಅದು. ಇಲ್ಲಿ ಕರ್ಮಕ್ಕೆ ಬೆಲೆ ಇಲ್ಲ, ಇಲ್ಲಿ ವಿಧಿನೇ ಮುಖ್ಯ. ನಾನು ಏನು ಮಾಡ್ತೀನಿ ಅದೇ ಮುಖ್ಯ. ಅದನ್ನು ತಪ್ಪಿಸಿಕೊಳ್ಳಬಹುದು ಅನ್ನುವಂತಹ ಆ ಯಾವ ಆಲೋಚನೆಯನ್ನೂ ಇಟ್ಟುಕೊಳ್ಬಾರ್ದು. ಬಂದದ್ದನ್ನು ಅನುಭವಿಸಲೇಬೇಕು. ನಾಯಂ ಹಂತಿ ನ ಹನ್ಯತೆ. ಯಾರು ಯಾರನ್ನೂ ಕೊಲ್ಲುವುದೂ ಇಲ್ಲ, ಯಾರು ಯಾರಿಂದ ಕೊಲ್ಲಲ್ಪಡುವುದೂ ಇಲ್ಲ. ಇದನ್ನು ಸರಿಯಾಗಿ ತಿಳಿದುಕೋ ನೀನು. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. 20ನೇ ಶ್ಲೋಕ. 20ರವರೆಗೆ ನಾವು ಚಾಟಿಂಗ್ ಹೇಳ್ಕೊಂಡಿದ್ವಿ ಅಂತ ಅನಿಸುತ್ತೆ ಅಲ್ವಾ? ಇದನ್ನು ಹೇಳ್ಕೊಂಡಿದ್ವಾ? ಇಲ್ಲ ಅಲ್ವಾ? ಈ 18, 19 ಕೂಡ ಚಾಂಟಿಂಗ್ ಹೇಳ್ಕೊಂಡಿಲ್ವಾ? ಓ, ಯಾರೋ ಮತ್ತೆ ಹೇಳ್ಕೊಂಡಿದ್ದೀವಿ ಅಂತಂದರು. 16ರವರೆಗೆ ಆಗಿದೆಯಾ? ಓ ಸಾರಿ, 17ನೇದಿಂದ ಚಾಂಟಿಂಗ್ ಹೇಳ್ಕೊಳ್ಳೋಣ. ಈಗ ಅದರ ವಿವರಣೆ ಆಗೋಯ್ತು, ಚಾಂಟಿಂಗ್ ನಾವು ಹೇಳ್ಕೊಳ್ಬೇಕು. ಅದೇ ಮುಖ್ಯ ನಮಗೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾಃ ಶರೀರಿಣಃ. ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ.
ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ. ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಮುಂದಿನ ಶ್ಲೋಕವನ್ನು ನಾಳೆ ಹೇಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.